ಜಕ್ಕರೆಯನು ಬರೆದಂಥ ಪ್ರವದನೆ ಗ್ರಂಥ. ಜಕ್ಕರೆಯನು ಬರೆದಂಥ ಪ್ರವದನೆ ಗ್ರಂಥ 10ನೇ ಅಧ್ಯಾಯ, ಅದರ 1, 2, 3 ವಾಕ್ಯಗಳನ್ನು ಬುಕ್ ಆಫ್ ಸಕರಿಯ ಚಾಪ್ಟರ್ 10 10ನೇ ಅಧ್ಯಾಯ ಅದರ 1, 2, 3 ವಾಕ್ಯಗಳನ್ನು ಇವತ್ತಿನ ಚಿಂತೆಗಾಗಿ ಆರಿಸ್ಕೊಂಡಿರುವಂಥ ಭಾಗ ಓದೋಣ. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳ್ರಿ. ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ. ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ. ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ. 2ನೇ ವಾಕ್ಯ, ವಿಗ್ರಹಗಳು ನುಡಿಯುವುದು ಜೊಳ್ಳು, ಕಣಿಯವರು ಕಾಣುವುದು ಸುಳ್ಳು, ತಿಳಿಸುವ ಕನಸುಗಳು ಕಲ್ಪಿತ, ಹೇಳುವ ಸಮಾಧಾನ ವ್ಯರ್ಥ. ಆದುದರಿಂದ ನನ್ನ ಜನರು ದಿಕ್ಕಾಪಾಲಾಗಿದ್ದಾರೆ, ಕುರುಬನಿಲ್ಲದ ಕಾರಣ ಬಾಧೆಗೆ ಒಳಗಾಗಿದ್ದಾರೆ. 3ನೇ ವಾಕ್ಯ, ನನ್ನ ಕೋಪವು ಕುರುಬರ ಮೇಲೆ ದಗದಗಿಸುತ್ತದೆ. ನಾನು ಓತಗಳನ್ನು ದಂಡಿಸುವೆನು. ಸೇನಾಧೀಶನಾದ ಯೆಹೋವನು ತನ್ನ ಮಂದೆಯಾದ ಯಹೂದ ವಂಶವನ್ನು ಪರಂಬರಿಸಿ ಘನವಾದ ಯುದ್ಧಾಶ್ವಗಳನ್ನಾಗಿ ಮಾಡಿಕೊಳ್ಳುವೆನು. ಆಮೆನ್. ಇವತ್ತಿನ ಸಂದೇಶದ ಪೀಠಿಕೆ ಹಿಂಗಾರು ಮಳೆಯನ್ನು ಬಿಚ್ಚು ಬಿಡು. ಹಿಂಗಾರು ಮಳೆಯನ್ನು ಬಿಚ್ಚು ಬಿಡು. ಅನ್ಲಾಕಿಂಗ್ ದ ಲೇಟರ್ ರೈನ್. ಅನ್ಲಾಕಿಂಗ್ ದ ಲೇಟರ್ ರೈನ್. ಇದೊಂದು ಪ್ರವದನೀಯ ಶಬ್ದ. ಇದೊಂದು ಪ್ರವದನೀಯ ಶಬ್ದ. ನಾನು 1-2 ಕಾರ್ಯಗಳನ್ನು ಆರಂಭದಲ್ಲಿ ತಿಳಿಸ್ತೀನಿ. ಅನಂತರ ವಾಕ್ಯದ ಆ ಮರ್ಮಗಳನ್ನು ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೊಫೆಟಿಕಲ್ ಕಾಲ್, ಇದೊಂದು ಪ್ರವದನೆಯ ಕರೆಯಾಗಿದೆ. ದೇವರು ಹೇಳ್ತಾನೆ, ಗಾಡ್ ಇಸ್ ಸೇಯಿಂಗ್ ದಿಸ್ ಈಸ್ ದ ಟೈಮ್ ಆಫ್ ರೈನ್ ಬಟ್ ಯು ಮಸ್ಟ್ ಆಸ್ಕ್. ಇದು ಮಳೆಯ ಕಾಲವಾಗಿದೆ, ಅದರಿಂದ ನೀವು ದೇವರಲ್ಲಿ ಕೇಳಿಕೊಳ್ಳಬೇಕು. ಗಾಡ್ ಈಸ್ ದ ಪ್ರೊವೈಡರ್. ಗಾಡ್ ಇಸ್ ಟೇಕ್ ಕೇರ್ ಆಫ್ ಹಿಸ್ ಪೀಪಲ್. ತನ್ನ ಜನರನ್ನು ಕಾಪಾಡುವವನು, ತನ್ನ ಜನರಿಗೆ ಬೇಕಾದದನ್ನು ಒದಗಿಸುವವನು ನಮ್ಮ ದೇವರಾಗಿದ್ದಾನೆ. ಆದರೆ ಪ್ರಾರ್ಥನೆ ಮಾಡಬೇಕಾದ ಕರ್ತವ್ಯ, ಕೇಳಬೇಕಾದ ಕರ್ತವ್ಯ ಪ್ರತಿಯೊಂದು ದೇವರ ಮಕ್ಕಳಿಗೆ ಉಂಟು ಎಂಬುದನ್ನು ಮರೆಯಬಾರದು. ಇಂಗ್ಲಿಷ್ ಭಾಷೆಯಲ್ಲಿ ಹೀಗೆ ಕೊಟ್ಟಿದ್ದಾರೆ, ಆಸ್ಕ್ ದ ಲಾರ್ಡ್ ಫಾರ್ ರೈನ್ ಇನ್ ದ ಟೈಮ್ ಆಫ್ ದ ಲೇಟರ್ ರೈನ್. ಬರಲಿಕ್ಕಿರುವಂಥ ಮುಂಗಾರು ಮಳೆ ಅಲ್ಲ ಹೇಳ್ತಾ ಇರೋದು. 2 ಕಾರ್ಯಗಳನ್ನು ಅರ್ಥ ಮಾಡ್ಕೊಳ್ರಿ. ಮುಂಗಾರು ಮಳೆ ಬಂದ ಮೇಲೆ ಪೈರುಗಳನ್ನು ನಾಟಿ ಮಾಡೋ ಸಮಯ ಅದು. ಆದರೆ ಹಿಂಗಾರು ಮಳೆ ಫಸಲನ್ನು ಕೊಯ್ಯೋದಕ್ಕೆ ಮುಂಚೆ ಬರುವಂಥ ಮಳೆ. ಹಿಂಗಾರು ಮಳೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಈ ದಿವಸಗಳಲ್ಲಿ ದೇವರ ಬಳಿಯಲ್ಲಿ ಕೇಳಿಕೊಳ್ಳ್ರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಯೆರೆಮೀಯನ ಪ್ರವದನೆ ಪುಸ್ತಕ 10ನೇ ಅಧ್ಯಾಯದ 13ನೇ ವಚನ. ಯೆರೆಮೀಯನ ಪುಸ್ತಕ 51:16, ಕೀರ್ತನೆಗಳು 135:7. ಈ ಎಲ್ಲ ವಾಕ್ಯಗಳು ಹೀಗೆ ಹೇಳುತ್ತದೆ, ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು
ಮೊರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ದೇವರು ತನ್ನ ಮಾತಿನಲ್ಲಿ ಅಲ್ಲಿ ಕೊಟ್ಟಿರುವಂಥ ಪದ ಆತನ ಗರ್ಜನೆಗೆ. ದೇವರು ಒಂದು ಸಾರಿ ಗರ್ಜಿಸಿದ್ರೆ ಆಕಾಶದಲ್ಲಿ ನೀರು ಮೊರೋ ಎನ್ನುತ್ತದೆ. ಭೂಮಿಯಿಂದ ಹಾವಿ ಮೇಲಕ್ಕೆ ಹೋಗಿ, ಹಬೆಗಳು ಮೇಲಕ್ಕೆ ಹೋಗಿ ಮೋಡವಾಗುವಂಥದ್ದಾಗಿದೆ. ಅದಕ್ಕೆ ಹೇಳ್ತಾರೆ, ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡ್ತಾನೆ, ಮಳೆಗೋಸ್ಕರ ಮಿಂಚನ್ನ ಹೊಳೆಯ ಮಾಡ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸು ಮಾಡ್ತಾನೆ. ಆಮೇಲೆ ತನ್ನ ಭಂಡಾರದಿಂದ ಗಾಳಿಯನ್ನು ಕಳಿಸ್ತಾನೆ. ಅದಕ್ಕೆ ನಾನು ಹೇಳಿದೆ, ಅವ ಗಾಡ್ ಈಸ್ ಎ ಗಾಡ್ ಅ ಪ್ರೊವೈಡರ್. ಅವನು ಒದಗಿಸುವ ದೇವರಾಗಿದ್ದಾನೆ. ಆಮೋಸನ ಪುಸ್ತಕ 4ನೇ ಅಧ್ಯಾಯದ 7ನೇ ವಾಕ್ಯ ಹೀಗೆ ಹೇಳುತ್ತದೆ, ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು. ಅಂದರೆ ಮಳೆ ಸುರಿಸೋದಕ್ಕೂ ದೇವರು ರೆಡಿ ಇದ್ದಾನೆ, ತಡೆ ಹಿಡಿಯೋದಕ್ಕೂ ರೆಡಿ ಇದ್ದಾನೆ. ಒಂದು ಊರಿನ ಮೇಲೆ ಮಳೆಯಾಗುವಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಬ್ಬನ ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. ಲಿಸನ್ ಟು ಮೀ. ಒಂದು ಕಡೆ ಮಳೆ ಬರೋದಕ್ಕೆ ಸಿದ್ಧತೆ ದೇವರು ಮಾಡ್ತಾನೆ. ಜಕರ್ಯ ಪ್ರವಾದಿ ಪ್ರವಾದನೆ ಶಬ್ದದಿಂದ ಕೂಗಿ ಹೇಳ್ತಾನೆ, ನೀವು ಮಳೆಗಾಗಿ, ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೊಂದು ಕಡೆ ನಾವು ಓದಿದಂಥ ವಾಕ್ಯದಲ್ಲಿ ಕಂಡೆವು, ದೇವರು ಗರ್ಜಿಸಿದ್ರೆ ಮೋಡಗಳು ರೆಡಿ ಆಗುತ್ತೆ, ಗಾಳಿ ಸಿದ್ಧ ಮಾಡ್ತಾನೆ, ಮಿಂಚುಗಳನ್ನು ಅವನು ಹೊಳೆಯುವಂತೆ ಮಾಡ್ತಾನೆ. ಗಾಡ್ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಎನಿಬಡಿ. ಯಾರಿಗೆ ಬೇಕಾದರೂ ಏನು ಬೇಕಾದರೂ ನನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮಳೆಯನ್ನು ತಡೆಯೋದಕ್ಕೂ ಸಾಮರ್ಥ್ಯ ಇದೆ, ಮಳೆಯನ್ನು ಕೊಡೋದಕ್ಕೂ ಸಾಮರ್ಥ್ಯ ಇದೆ. ಆಶೀರ್ವಾದ ಕೊಡೋದಕ್ಕೂ ದೇವರು ರೆಡಿ ಇದ್ದಾನೆ, ಅದೇ ಆಶೀರ್ವಾದವನ್ನು ತಡೆ ಹಿಡಿಯೋದಕ್ಕೂ ದೇವರು ರೆಡಿ ಇದ್ದಾನೆ. ಒಂದು ನಾವು ಗಮನಿಸಿದ್ವಿ, ಒಂದು ಊರಿನಲ್ಲಿ ಮಳೆಯಾಗುವಂತೆ. ನಾವು ಬಳ್ಳಾರಿಯಲ್ಲಿದ್ದಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಳೆ ಆಯಿತು ಅಂತೆ. ನಾವು ಬಳ್ಳಾರಿಯಲ್ಲಿ ನೋಡಿದ್ರೆ 38-39 ಡಿಗ್ರಿ ಸೆಲ್ಸಿಯಸ್. ಅಲ್ಲಿ ಮಳೆನ ನನ್ನ ಹೆಂಡತಿ ಹೇಳಿದ್ದು, ಅಲ್ಲಿ ಮಳೆ ಇಲ್ವಾ? ಹೇಳಿದೆ, ಮಳೆನ ಇಲ್ಲಿ ರಾತ್ರಿ 10 ಗಂಟೆಗೆ ಜನ ಕುಂತಿರೋರೆಲ್ಲ ಬೀಸ್ಕೊಂಡು ಕೂತಿದ್ದಾರೆ, ಪ್ರಸಂಗ ಕೇಳೋರೆಲ್ಲ ಬೀಸ್ಕೊಂಡು ಕೂತಿದ್ದಾರೆ ಓಪನ್ ಏರಲ್ಲಿ. ನಾವು ಕೂಟ ಎಲ್ಲ ಮುಗಿಸ್ಕೊಂಡು 11:45 ನಾವು ಮನೆಗೆ ಹೋಟೆಲ್ ರೂಮ್ಗೆ ಹೋಗ್ತಾ ಇರುವಾಗ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಚೆಕ್ ಮಾಡಿದ್ರೆ 37 ಡಿಗ್ರಿ ಇದೆ. ಆಮೇಲೆ ಅಲ್ಲಿ ಅಷ್ಟು ಬಿಸಿ, ಇಲ್ಲಿ ಭಯಂಕರವಾದ ಮಳೆ ಅಂತೆ. ಒಂದು ಊರಲ್ಲಿ ಮಳೆ, ಇನ್ನೊಂದು ಊರಲ್ಲಿ ಬಿಸಿಲು. ಒಬ್ಬನ ಹೊಲದಲ್ಲಿ ಮಳೆ, ಇನ್ನೊಬ್ಬನ ಹೊಲ ಮಳೆ ಇಲ್ಲದೆ ಬಾಡಿ ಹೋಗ್ತಾ ಇದೆ. ಒಂದು ಕುಟುಂಬವನ್ನು ದೇವರು ಆಶೀರ್ವಾದ ಮಾಡೋದಕ್ಕೆ ತೀರ್ಮಾನ ಮಾಡದೆ ಆ ಕುಟುಂಬದ ಮೇಲೆ ಮಳೆಯನ್ನು ಸುರಿಸ್ತಾನೆ. ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ನನ್ನ ಪ್ರಸಂಗಕ್ಕೆ ಬರೋದಕ್ಕೆ ಮುಂಚೆ ಇದರ ಹಿನ್ನೆಲೆ, ಇದರ ಪೀಠಿಕೆಗಳನ್ನು, ಕಾರ್ಯವನ್ನು ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ 2:9,
the glory of this later temple shall be greater than the former, says the Lord of hosts. ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಆಮೆನ್. ಅಂದರೆ ಈಗಿರುವ ಅವಸ್ಥೆಗಿಂತ ಮುಂದೆ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಹೋಗ್ತಾನೆ. ನಾನು ಪ್ರಾರ್ಥನೆ ಮಾಡುವಾಗ ಅವಾಗ ದೇವರು ಕೊಡೋ ಆಲೋಚನೆಗಳನ್ನು ಸ್ಕ್ರಿಬ್ಲಿಂಗ್ ಪ್ಯಾಡಲ್ಲಿ ಬರಿತಾ ಇರ್ತೀನಿ. While praying, God will speak to me, God will give the word to me. ಆ ವಾಕ್ಯ ಕೊಡುವಾಗ ಅಲ್ಲಲ್ಲಿ ಗುರುತಾಗ್ತಾ ಬರ್ತೀನಿ. ನಾನು ಬೆಳಗ್ಗೆ ಎದ್ದು ಅದನ್ನು ಆರ್ಡ್ರಿಗೆ ಹಾಕೋದು, ರಾತ್ರಿ ಎಲ್ಲ ಅದನ್ನು ಬರಿತೀನಿ, ಶಬ್ದಗಳನ್ನು ಬರಿತೀನಿ. ಅದರಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ಆಮೋಸನ ಪುಸ್ತಕದಲ್ಲಿ 3ನೇ ಅಧ್ಯಾಯದ 7 ಮತ್ತು 8ನೇ ವಚನವನ್ನು ಗಮನಿಸಿದಾಗ, ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಹವು ಗರ್ಜಿಸಿದೆ, ಭಯಪಡದವರು ಯಾರು? ಕರ್ತನಾದ ಯೆಹೋವನು ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು? ಪ್ರವಾದಿಗಳಿಗೆ ಮರೆಯಾಗಿರುವುದು ಯಾವುದೂ ಇಲ್ಲ. ದೇವರು ತನ್ನ ಪ್ರವಾದಿಗಳ ಬಳಿಯಲ್ಲಿ ರಹಸ್ಯಗಳನ್ನು, ಬರಲಿಕ್ಕಿರುವ ಕಾರ್ಯಗಳನ್ನು ಮುಂತಿಳಿಸುವಂತನಾಗಿದ್ದಾನೆ. ಈ ವಾಕ್ಯದ ಮೂಲಕ ನನಗೆ ಗೊತ್ತಾಗಿದ್ದು ಒಂದು, ಎಲ್ಲೋ ದೇವರು ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳೋದಕ್ಕೆ ಕಾರಣ, ಈ ಸಭೆ ರೆಡಿ ಆಗಲಿ, ಈ ಶಬ್ದವನ್ನು ಕೇಳ್ತಾ ಇರುವ ಪ್ರತಿಯೊಂದು ವ್ಯಕ್ತಿಗಳು ರೆಡಿ ಆಗಲಿ. ಇಷ್ಟು ಕಾಲ ನಾಟಿ ಮಾಡಿದ ಕೆಲಸ, ನೀವು ಕಷ್ಟ ಬಿದ್ದ ಕಾರ್ಯಗಳು, ನೀವು ಹೋರಾಟ ಮಾಡಿದ ಪ್ರಾರ್ಥನೆಗಳು, ನೀವು ಬಿತ್ತಿದ ಬೀಜಗಳು, ಇದರ ಫಲ ಕೊಯ್ಯೋ ಸಮಯ ಬರ್ತಾ ಇದೆ. ಅದಕ್ಕೆ ಹಿಂಗಾರಿನ ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ, ಕೇಳ್ಕೊಳ್ರಿ. ಹಲ್ಲೆಲೂಯಾ. ದಿಸ್ ಮಂತ್ ವಿಲ್ ಬಿ ಎ ಸೀಸನ್ ಆಫ್ ಪ್ರೇಯರ್. ಈ ತಿಂಗಳು ಪ್ರಾರ್ಥನೆಗಾಗಿ ನಾವು ಹೆಚ್ಚಾಗಿ ಸಮಯವನ್ನು ತೆಗೆದುಕೊಳ್ಳುವಂಥ ತಿಂಗಳು. ನೀವು ಕುಂತಾಗ, ನಿಂತಾಗ, ನಡೆಯುವಾಗ, ನೀವು ಕೆಲಸ ಮಾಡುವಾಗ, ಎಲ್ಲಿದ್ದರೂ ಸರಿ ನಿಮ್ಮ ಹೃದಯ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿರ್ರಿ, ದೇವರೊಟ್ಟಿಗೆ ಬೆಸದಿರ್ರಿ. ಕೆಲವೊಂದು ಹಿಂಗಾರು ಮಳೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಓಡಿದ್ರಿ, ಕಷ್ಟ ಬಿದ್ರಿ, ಆದರೆ ಫಲ ಕೈಗೆ ಇನ್ನೂ ಬರಲಿಲ್ಲ, ಇನ್ನೂ ಫಲ ಕಾಣ್ತಾ ಇಲ್ಲ. ಕೆಲ ಕುಟುಂಬಗಳಿಗೆ ಬಿಡುಗಡೆ ಆಗಬೇಕಾಗಿದೆ, ಕೆಲ ವ್ಯಕ್ತಿಗಳಿಗೆ ಬಿಡುಗಡೆ ಆಗಬೇಕಾಗಿದೆ, ಸಭೆಗಳಿಗೆ ಬಿಡುಗಡೆ ಆಗಬೇಕಾಗಿದೆ. ಕೆಲವರು ಬಿಡುಗಡೆಯನ್ನ ಪದ ಕೇಳಿ ಬಿಟ್ಬಿಟ್ರು, ಇನ್ನು ಬಿಡುಗಡೆ ಇಲ್ಲ ಬಿಡು ಅನ್ನೋ ರೀತಿಯಲ್ಲಿ ಹೆಂಗೋ ಜೀವನ ಸಾಗಿಸ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದೀರಾ. ಇಲ್ಲ, ದೇವರು ಹೇಳ್ತಾನೆ, don't settle for little prayers in a season of big possibilities. Don't settle for little prayers in a season of big possibilities. ಅಂದರೆ ದೊಡ್ಡ ಸಾಧ್ಯತೆಗಳು ಇರುವ ಕಾಲದಲ್ಲಿ ಸಣ್ಣ ಪ್ರಾರ್ಥನೆಗಳಿಗೆ ನೀವು ತೃಪ್ತರಾಗಬೇಡ್ರಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ಲ? ದೊಡ್ಡ ಸಾಧ್ಯತೆಗಳು ಇರುವ ಸೀಸನ್ ಅಂದರೆ ಅಪಾಯಿಂಟೆಡ್ ಟೈಮ್. ಆ ಕಾಲಕ್ಕೆ ನೀವು ಸೇರುವಾಗ, ನಿಯಮಿತ ಕಾಲಕ್ಕೆ ನೀವು ಪ್ರವೇಶ ಮಾಡುವ ದೊಡ್ಡ ಸಾಧ್ಯತೆಗಳಿರುವ ಕಾಲದಲ್ಲಿ ನೀವುಗಳು ಸಣ್ಣ ಪ್ರಾರ್ಥನೆಗಳಲ್ಲಿ ತೃಪ್ತಿ ಪಡಬೇಡ್ರಿ. ಕೇಳೋದಾದರೆ ದೊಡ್ಡದನ್ನು ಕೇಳ್ರಿ, ಬಿಡದೆ ಕೇಳ್ರಿ. ದೇವರು ದೊಡ್ಡ ಕಾರ್ಯ ನಿಮಗಾಗಿ ಮಾಡಲಿಕ್ಕೆ ಹೋಗ್ತಾನೆ. ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಕಮ್ ಆನ್ somebody shout hallelujah. ಆಮೇನ್, ಆಮೇನ್.
ಅದಕ್ಕೆ ನಾನು ಹೇಳಿದೆ, ದಿಸ್ ಇಸ್ ದ ಟೈಮ್ ಆಫ್ ರೈನ್, ಬಟ್ ಯು ಮಸ್ಟ್ ಆಸ್ಕ್. ಇದು ಮಳೆಯ ಕಾಲ. ಏನು ಪಾಸ್ಟ್ರೆ, ಬೇಸಿಗೆ ಕಾಲದಲ್ಲಿ ಮಳೆ ಕಾಲ ಅಂತ ಹೇಳ್ತಾ ಇದ್ದೀರಾ? ಯೇಸು ಸ್ವಾಮಿ ಹೇಳಿದ್ರು, ಸುಗ್ಗಿಗೆ ಇನ್ನ 3 ತಿಂಗಳಿದೆ ಅಂತ ನೀವು ಹೇಳ್ತೀರಾ. ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿ ನೋಡ್ರಿ, ಬೆಳೆಗಳು ಬಹಳವಾಗಿದೆ, ಫಸಲಿಗೆ ಬಂದಿದೆ, ಕೊಯ್ಯೋದಕ್ಕೆ ರೆಡಿ ಆಗಿದೆ. ಇವತ್ತು ಎಷ್ಟು ಜನ ಹೇಳ್ತೀರಾ ಹಲ್ಲೆಲೂಯ? ನನ್ನ ಜೀವನದಲ್ಲಿ ಆತ್ಮಿಕವಾದ ಅಂತರಿಕ್ಷದಲ್ಲಿ ದೇವರು ಕೆಲ ಕಾರ್ಯಗಳನ್ನು ಮಾಡುತ್ತಾ ಇರುವ ತಿಂಗಳಾಗಿರೋದ್ರಿಂದ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ, ನೀವು ಫಸಲುಗಳನ್ನು ಕೊಯ್ಯುವ ಕಮಾನ ಅಂದರೆ ಫಲಗಳನ್ನು ಅನುಭವಿಸುವ ಕಾಲ, ನಿಮ್ಮ ಕೈ ಕೆಲಸದ ಸಫಲತೆಯನ್ನು ಕಾಣುವ ಕಾಲ, ನೀವು ಮಾಡಿದ ಪ್ರಾರ್ಥನೆಗೆ ಉತ್ತರ ದೊರಕುವ ಕಾಲ, ನೀವು ಮಾಡಿದ ಹೋರಾಟಕ್ಕೆ ಜಯ ದೊರಕುವ ಕಾಲ. ಆದ್ದರಿಂದ ನಿಮಗೆ ಸಾಧ್ಯತೆ ಇರುವ ಈ ಕಾಲದಲ್ಲಿ ಸಣ್ಣ ಪ್ರಾರ್ಥನೆಯಲ್ಲಿ ತೃಪ್ತರಾಗಬೇಡ್ರಿ. ಹೋರಾಟದ ಪ್ರಾರ್ಥನೆಯೊಂದಿಗೆ, ನಿರಂತರವಾದ ಪ್ರಾರ್ಥನೆಯೊಂದಿಗೆ ಜಯಿಸ್ರಿ. ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್, ಆಮೆನ್. ಈ ಜಕರೀಯನ ಪುಸ್ತಕದ ನಾನು ಸ್ವಲ್ಪ ಗಮನಿಸಿದ್ರೆ, ಈ 10ನೇ ಅಧ್ಯಾಯದಲ್ಲಿ ಒಂದು ಪ್ರವದನೆಯ ಕರೆ. ಮಳೆಗಾಗಿ, ಹಿಂಗಾರು ಮಳೆಗಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಪ್ರಾರ್ಥನೆ ಮಾಡಬೇಕು? ವೆನ್ ಹೆವನ್ ಈಸ್ ರೆಡಿ ಟು ಸೆಂಡ್ ರೈನ್, ಗಾಡ್ ಲುಕ್ಸ್ ಫಾರ್ ಪೀಪಲ್ ರೆಡಿ ಟು ಆಸ್ಕ್ ಅಂತೆ. ಪರಲೋಕದಲ್ಲಿ ಮಳೆ ಕಳಿಸೋದಕ್ಕೆ ರೆಡಿ ಇರೋದಾದ್ರೆ, ಮಳೆಗಾಗಿ ಕೇಳುವವರು ಯಾರಾದರೂ ಇದ್ದಾರಾ ಅಂತ ದೇವರು ನೋಡ್ತಾ ಇದ್ದಾನೆ. ಆ ವ್ಯಕ್ತಿ ನೀನಾಗಿರು, ಆ ಕುಟುಂಬ ನಿನ್ನದಾಗಿರ್ರಿ. ಹಲ್ಲೆಲೂಯ. ಸ್ವಲ್ಪ ಚರಿತ್ರ ಭಾಗದ ಕಡೆಗೆ ಬರ್ತೀನಿ. ಇವರು ಇಸ್ರಾಯೇಲ್ ಜನರು ಬಾಬೆಲ್ ದೇಶದಲ್ಲಿ ದಾಸತ್ವದಲ್ಲಿ ಇದ್ದಂಥ ಕಾಲಗಳು 70 ವರ್ಷಗಳ ಕಾಲಘಟ್ಟ. ಆ ಕಾಲಘಟ್ಟಗಳಲ್ಲಿ ಅನೇಕ ಅಭಿಷಕ್ತರುಗಳನ್ನು ದೇವರು ಎಬ್ಬಿಸಿದನು. ಅಗ್ಗಾಯನು, ಎಜ್ರನು, ನೆಹಮ್ಯನು, ಜಕರೀಯನು, ಹೀಗೆ ಅನೇಕರನ್ನ ದೇವರು ಎಬ್ಬಿಸಿದನು. ಜಕರೀಯನು ಇಸ್ರಾಯೇಲ್ ಜನರು ಬಾಬೆಲ್ನ ದಾಸತ್ವದಿಂದ ಬಿಡುಗಡೆ ಹೊಂದಿ ಹಿಂತಿರುಗಿ ಬಂದು ತಮ್ಮ ದೇಶದಲ್ಲಿ ನೆಲೆ ಊರುವ ಕಾಲಘಟ್ಟ ಇದು. ಇವರಿಗೆ ದ ನೇಷನ್ ವಾಸ್ ಫಿಸಿಕಲಿ ಬ್ಯಾಕ್. ಇವರ ದೇಶ ನಿಮಗೆ ಗೊತ್ತಿದೆ, ಅದ್ರ ಚರಿತ್ರೆ ಭಾಗ ನಾನು ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ದೇವಾಲಯವನ್ನು ಇವರು ದೇವಾಲಯದ ಭಂಡಾರದಲ್ಲಿದ್ದಂಥ ಸಾಮಗ್ರಿಗಳನ್ನು ಕತ್ಕೊಂಡೋದು. ನೆಬೂಕದ್ನೆಚ್ಚರ್ ಎಂಬ ಅರಸನ ಕಾಲದಲ್ಲಿ ನಡೆದಂಥ ಘಟನೆಗಳು. ಇವರ ಪೌಳಿ ಗೋಡೆಗಳನ್ನು ಒಡೆದಾಕಿದ್ರು, ಇವರನ್ನು ಸೆರೆ ಹಿಡ್ಕೊಂಡೋದ್ರು. ಇವರಲ್ಲಿರುವಂಥ ಜಾಣರು, ಉತ್ತಮವಾದಂಥ ಬುದ್ಧಿವಂತರಾಗಿರುವಂಥ 120 ಯೌವನಸ್ಥರು ಹಿಡ್ಕೊಂಡು ಉಳಿದವ್ರನ್ನೆಲ್ಲ ದಾಸತ್ವಕ್ಕೆ ಎಳ್ಕೊಂಡು ಹೋದರು. ಇವರ ಸಿಚುವೇಶನ್ ಫಿಸಿಕಲಿ ಈಗ ವಾಪಸ್ ಬಂದಿದ್ದಾರೆ. 70 ವರ್ಷಗಳ ನಂತರ ಮತ್ತೆ ಅವರಿಗೆ ದೇವರು ವಾಗ್ದಾನ ಮಾಡಿರುವ ದೇಶಕ್ಕೆ ಹಿಂತಿರುಗಿ ಬರ್ತಿದ್ದಾರೆ. ಅದು ಎಲ್ಲ ರೀತಿಯಲ್ಲಿ ಹಿಂದುಳಿದಿರುವಂಥದ್ದಾಗಿದೆ. ಇದನ್ನು ಕಂಡಾಗಲೇ ಕೆಲವರ ಒಳಗಡೆ ಅಯ್ಯೋ, ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಟ್ಲೀಸ್ಟ್ ಅಲ್ಲೇ ಚೆನ್ನಾಗಿರ್ಬೋದಾಗಿತ್ತು. ಸಮ್ಟೈಮ್ಸ್ ಕೆಲವರು ಇದ್ದೇ ಇರ್ತಾರೆ ಆ ರೀತಿ ಮಾತನಾಡೋರು. ಇಲ್ಲಿ ಒಂದು ಕಡೆ ಆಲಯವನ್ನು
ಕೆಲಸ ಏನೋ ಆರಂಭವಾಯಿತು, ಆದರೆ ಇವರು ಆತ್ಮಿಕವಾಗಿ ವೀಕ್ ಆಗಿದ್ರು. ದ ನೇಷನ್ ವಾಸ್ ಫಿಸಿಕಲಿ ಬ್ಯಾಕ್ ಬಟ್ ಸ್ಪಿರಿಚುವಲಿ ವೀಕ್ ಅಂತೆ. ಆತ್ಮಿಕವಾಗಿಯೂ ಇವರು ಬಹಳ ವೀಕ್ ಆಗಿದ್ದರು. ಕಾರಣ ಅನ್ಯ ದೇಶದಲ್ಲಿ ಇದ್ದವರು. ಇವರಿಗೆ ದೇವರ ಆಲಯ ಇಲ್ಲ, ದೇವಾರಾಧನೆ ಇಲ್ಲ, ಆರಾಧನೆಯ ಸ್ವಾತಂತ್ರ್ಯ ಇರಲಿಲ್ಲ. ಅದರಿಂದ ಇವರು ಆತ್ಮಿಕವಾಗಿ ಬಳಲಿ ಹೋಗಿದ್ರು. ಪುನಃ ದೇವರು ನೆಹಮ್ಯನಂತ ವ್ಯಕ್ತಿಗಳನ್ನು ಎಬ್ಬಿಸಿದನು. ಎಸ್ರ ಅಂತ ಯಾಜಕರನ್ನ ಎಬ್ಬಿಸಿದನು. ಪ್ರಾರ್ಥನೆ ಮಾಡುವವರು ಪ್ರವಾದಿಗಳಾದ ಹಗ್ಗಾಯನನ್ನು ಎಬ್ಬಿಸಿದ್ರು, ಜಕರ್ಯನನ್ನು ಎಬ್ಬಿಸಿದ್ರು. ಇವರೆಲ್ಲರೂ ಸೇರಿ ಆಲಯವನ್ನು ಕಟ್ಟೋದಕ್ಕೆ ಬರುವಾಗ ನಿರಾಶೆಗೆ ಒಳಗಾಗಿರುವ ಜನ ಯಾವಾಗಲೂ ನಿರಾಶೆಯ ಮಾತುಗಳನ್ನು ಹಾಡಿ ದುಃಖಪಡಿಸ್ತಾ ಇರುವಂಥ ಸಂದರ್ಭ. ಎಕನಾಮಿಕಲಿ, ಹಣಕಾಸಿನಲ್ಲಿ, ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಿದ್ದಾರೆ. ವ್ಯವಸಾಯ ಮಾಡಂಗಿಲ್ಲ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಐಗುಪ್ತ ದೇಶದಲ್ಲಾದರೆ ನೈಲ್ ನದಿ ಇದೆ. ಇಸ್ರಾಯೇಲ್ ದೇಶದಲ್ಲಿ ಇವರಿಗೆ ನದಿ ಇಲ್ಲ. ಇವರಿಗೆ ಎಕ್ಸ್ಪೆಕ್ಟೇಷನ್ ಓನ್ಲಿ ಮಳೆಯಿಂದನೇ. ಮಳೆ ಬರಬೇಕು. ಅದು ಮುಂಗಾರು ಹಿಂಗಾರು ಮಳೆ ಕರೆಕ್ಟ್ ಟೈಮಿಗೆ ಬಂದ್ರೇ ಇವರಿಗೆ ಬೆಳೆ ಆಗೋದು. ಇವರ ಆರ್ಥಿಕತೆ ಬೆಳೆದು ಬರೋದಕ್ಕೆ ಎಲ್ಲದಕ್ಕೂ ಬಹಳ ಇಂಪಾರ್ಟೆಂಟ್ ಮಳೆಯಾಗಿರುವಂಥದ್ದಾಗಿದೆ. ಎಜ್ರನ ಪುಸ್ತಕದಲ್ಲಿ 5 ಮತ್ತು 6ನೇ ಅಧ್ಯಾಯವನ್ನು ಗಮನಿಸಿದ್ರೆ ದೇವಾಲಯವನ್ನು ರೀಬಿಲ್ಡ್ ಮಾಡೋದನ್ನು ನಾವು ಕಾಣ್ತೀವಿ. ಆದರೆ ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯಕ್ಕೆ ಬಂದಾಗ ಅದರ 6ನೇ ವಾಕ್ಯಕ್ಕೆ ನಾವು ನೋಡಿದಾಗ ಎಷ್ಟು ಪ್ರಯತ್ನ ಮಾಡಿದ್ರು ಪ್ರಯತ್ನದ ಹೊರತಾಗಿಯೂ ಇವರಲ್ಲಿ ಕೊರತೆಗಳಿದೆ. ಹಗ್ಗಾಯ 1:6 ಹೇಳುತ್ತೆ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ, ತಿಂತಿರಿ ತೃಪ್ತಿ ಆಗದು, ಕುಡಿತೀರಿ ಆನಂದವಾಗೋದು, ಒದಿತೀರಿ ಬೆಚ್ಚಗಾಗೋದು, ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಪರಿಸ್ಥಿತಿ ಹಾಗಾಗಿದೆ. ಇದು ಬೇರೆ ಯಾರು ಮಾಡ್ತಾ ಇಲ್ಲ, ದೇವರೇ ಮಾಡ್ತಾ ಇರೋದು. ನೀವು ಯೋರ್ದಾನ್ಗೆ ಹೋಗಿ ಮರಗಳನ್ನು ಕಡ್ಕೊಂಬಂದು ದೇವಾಲಯವನ್ನು ಕಟ್ರಿ ಅಂತ ಹೇಳಿದ್ರು. ಆದರೆ ಕೆಲವರು ಗುಣಗುಡ್ತಾ ಇದ್ರು. ನೀವು ಭಾಳ ಏನನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ. ದೇವರು ಹೇಳಿದನು, ಅಂಟಿಲ್ ಯು ಆಸ್ಕ್ ಫಾರ್ ರೈನ್, ನೀವು ಮಳೆಗಾಗಿ ಪ್ರಾರ್ಥನೆ ಮಾಡದೆ ನಿಮ್ಮ ಸ್ವ ಇಚ್ಛೆಯಿಂದ. ಅಂದರೆ ನಾನು ನಿಮಗೆ ಹೇಳ್ತೇನೆ, ಇವರು ಭಾಳವಾಗಿ ದೇವರಿಂದ ದೂರವಾಗಿ ಸ್ವಂತ ಸಾಮರ್ಥ್ಯದಲ್ಲೂ ಆಲ್ಟರ್ನೇಟಿವ್ ಬೇರೆ ಏನಾದರೂ ಇವರ ಕೈಯಲ್ಲಿ ಏನೆಲ್ಲ ಮಾಡೋಕ್ಕೆ ದೇವರು ಹೇಳ್ತಾರೆ, ನೀನು ತಿಪ್ಪರ್ಲಾಗ ಹೊಡಿತೀಯ. ಕೆಲವರಿಗೆ ಲಾಗ ಅಂದರೆ ಗೊತ್ತಿಲ್ಲ, ಪಲ್ಟಿ ಅಂತ. ತಿಪ್ಪರ್ಲಾಗ ಅಂದರೆ ಕಂಟಿನ್ಯೂಸ್ ಆಗಿ ಹೊಡೆಯೋದು. ಸರ್ಕಸಲ್ಲಿ ಹೊಡಿತಾರೆ ನೋಡ್ರಿ, ಸೋತ್ರ. ಆಮೇಲೆ ನೀನು ಎಷ್ಟೇ ಓಡು, ಎಷ್ಟೇ ಕಷ್ಟ ಬೀಳು, ಎಂಡ್ ಆಫ್ ದ ಡೇ ನೀನು ಒದ್ಕೋತೀಯ, ನಿನಗೆ ಬೆಚ್ಚಗಾಗಲ್ಲ. ತಿಂತೀಯ, ತೃಪ್ತಿ ಆಗಲ್ಲ. ಕುಡಿತೀಯ, ನಿನಗೆ ನೆಮ್ಮದಿ ಆಗಲ್ಲ. ನಿನ್ನ ಜೀವನ ಪೂರ್ತಿ ಬೇಸರಿಕೆಯಿಂದ ತುಂಬಿರುತ್ತದೆ. ಕಾರಣ ಏನು ಗೊತ್ತಾ? ನನ್ನ ಆಲಯವು ಶೂನ್ಯವಾಗಿರುವಾಗ ನೀವು ನಿಮ್ಮ ಸ್ವಂತ ಮನೆಗೋಸ್ಕರ ಓಡ್ತಿರುವುದು ಸರಿನಾ? ಅದಕ್ಕೆ ದೇವರು ಹೇಳ್ತಾನೆ, ನೀವು ಅಧಿಕವಾಗಿ ಬಿತ್ತುತ್ತೀರ, ಆದರೆ ಕುಯ್ತೀಯ ಫಲ ಸ್ವಲ್ಪನೇ ಬರುತ್ತೆ. ಯಾಕೆ ಗೊತ್ತಾ? ದೇವರು ಹೇಳ್ತಾನೆ, ನಾನು ಅದರ ಮೇಲೆ ಉಸಿರು ಬಿಡ್ತೇನೆ, ಉಸಿರುತ್ತೇನೆ, ಅದು ಆರಿ ಹೋಗುತ್ತೆ. ಕಾರಣ ನೋಡ್ರಿ, ದೇವರು ಇಲ್ಲದ ನೀನು ಏನೆಲ್ಲ ಸಂಪಾದನೆ
ಮಾಡು. ದ ಎಂಡ್ ಆಫ್ ದ ಡೇ ಒಂದು ಡಾಕ್ಟ್ರ್ ತಗೊಂಡೋಗ್ತಾನೆ, ಇಲ್ಲ ವಕೀಲನ್ ತಗೊಂಡೋಗ್ತಾನೆ, ಏನಾದರೂ ನಷ್ಟಗಳಾಗ್ತಾನೆ ಇರುತ್ತೆ. ದೇವರು ಇರೋದಾದರೆ ನೀನು ಸ್ವಲ್ಪ ಬಿತ್ತಿದ್ರು ಸಾಕು, ಅದರಲ್ಲಿ ಹೆಚ್ಚಿನ ಫಲ ನೀನು ಕಾಣುವಂತನಾಗಿರ್ತೀಯ. ಆಮೆನ್, 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 ಹಲ್ಲೆಲೂಯಾ. ಅವರು ಸ್ವಂತ ದೇವರು ಆಶೀರ್ವಾದ ಮಾಡಿದ ಭೂಮಿಯಲ್ಲಿದ್ದಾರೆ. ನಾನು ಮುಂಚೆ ಒಂದು ಸತಿ ಹೀಗೆ ಹೇಳಿದೆ, ರೇನಾಡ್ ಬೊಂಕೆ ಅವರು ಹೇಳಿದಂಥದ್ದು ಮಾತದು. ಅವರ ಹತ್ರ ಕೇಳಿದ್ರು, ಒಬ್ಬರ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾ ಇದ್ದಾರೆ. ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋನು ಸ್ನಾನನೇ ಮಾಡಿದ್ರೆ ಇದ್ರೆ ಹೆಂಗೆ? ಸೋಪ್ ಫ್ಯಾಕ್ಟ್ರಿಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ, ಫುಲ್ ಸೋಪ್ ಡೈಲಿ ನನ್ನ ಕೈಯಲ್ಲಿ ತೊಗೊತಾ ಇದ್ದೀನಿ, ಸ್ನಾನ ಮಾಡಿಲ್ಲಾದ್ರೆ ಏನು ಪ್ರಯೋಜನ? ಆಮೇಲೆ ನೀನು ಸಭೆಗೆ ಬರ್ತೀಯ, ಅಯ್ಯೋ ಅಭಿಷಕ್ತ ಸಭೆ, ಇವತ್ತು ಲೋಕ ಅರಿವಂಥ ರೀತಿಯಲ್ಲಿ ದೇವರು ಸನ್ಮಾನಿಸ್ತಿರುವ ಸಭೆ, ಇದೆಲ್ಲ ಕರೆಕ್ಟ್. ಬಟ್ ನೀನು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಪ್ರಯೋಜನ ಏನು? ನಿನ್ನ ಪಾಪ ತೊಳಿಬೇಕು ಅಂದರೆ ಯೇಸುವಿನ ರಕ್ತ ಅಪ್ಲೈ ಮಾಡಬೇಕು. ನಿನ್ನ ಕೊಳೆ ಹೋಗ್ಬೇಕಾದ್ರೆ ನೀನು ಸೋಪ್ ಹಚ್ಚಲೇಬೇಕು. ಪ್ರೈಸ್ ಗಾಡ್. ನಿನ್ನ ದೈವ ಕೃಪೆಯಲ್ಲಿ ಆಶೀರ್ವಾದವನ್ನು ಹೊಂದಬೇಕಾದ್ರೆ ಪ್ರಾರ್ಥನೆ ಮಾಡಲೇಬೇಕಾಗಿರುತ್ತೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಆಶೀರ್ವದಿಸಲ್ಪಟ್ಟ ಲ್ಯಾಂಡ್, ವಾಗ್ದಾನದ ಭೂಮಿಯಲ್ಲಿದ್ದಾರೆ, ಆದರೆ ವಾಗ್ದಾನದ ಪ್ರಕಾರ ಆಶೀರ್ವಾದ ಇವರು ಕಾಣ್ತಾ ಇಲ್ಲ. They were in the land but not yet in full blessing. ಫುಲ್ ಬ್ಲೆಸ್ಸಿಂಗ್ ಇಲ್ಲ ಅವರಿಗೆ, ನಡೀತಾ ಇದೆ. ನಾನು ಪ್ರಶ್ನೆ ಕೇಳ್ತೇನೆ, ದೇವರು ನಿಮಗೆ ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನ ಪೂರ್ತಿಯಾಗಿ ಅನುಭವಿಸಕ್ಕಾಗ್ತಾ ಇದೆಯಾ? ಈ ಜನ ನಷ್ಟಪಟ್ಟು ಹೋಗಿದ್ದಂಥ ಜನ, ದಾಸತ್ವಕ್ಕೆ ಹೋದಂಥ ಜನರ ವಾಪಸ್ಸು ದೇವರು ತಿರ್ಗಾ ತನ್ನ ವಾಗ್ದಾನ ಮಾಡಿದ ದೇಶಕ್ಕೆ ಕರ್ಕೊಂಬರ್ತಾ ಇದ್ದಾನೆ. ಆದರೆ ಇವತ್ತು ಕಷ್ಟ ಬೀಳ್ತಾ ಇದ್ದಾರೆ. ಅದೇ ಅವಸ್ಥೆ ಅಲ್ಲವೇ? ಸಭೆಗೆ ಅನೇಕ ವರ್ಷಗಳಿಂದ ಬರ್ತಾ ಇದ್ದೀರಾ, ಆದರೂ ನಿಮ್ಮ ಕಷ್ಟಕ್ಕೆ ಪರಿಹಾರ ಆಗ್ತಾ ಇಲ್ಲ. ಹೋರಾಟ ಮಾಡ್ತಾ, ಅಲೋ ಪ್ರಾರ್ಥನೆ ಕಡಿಮೆ ಆಯ್ತಾ? ವ್ಯಕ್ತಿಗತವಾಗಿ ನೀನು ಪರೀಕ್ಷೆ ಮಾಡು. ಸಭೆ ಅಲ್ಲ, ಸಭೆನ ದೂರಬೇಡ, ಪಾಸ್ಟರ್ನ ದೂರಬೇಡ. ಪರ್ಸ್ನಲ್ ಆಗಿ ನೀನು ಎಷ್ಟು ಅವರ್ ಪ್ರಾರ್ಥನೆ ಮಾಡ್ತೀಯ? ದೇವರಿಗೂ ನಿನಗೂ ಸಂಬಂಧ ಬಾಂಧವ್ಯ ಎಷ್ಟು ನಿಮಿಷ ಇದೆ? ಇದನ್ನ ಸ್ವಲ್ಪ ಯೋಚನೆ ಮಾಡು. ರಿಸ್ಟೋರ್ಡ್ ಪೀಪಲ್ ಸ್ಟಿಲ್ ಸ್ಟ್ರಗ್ಲಿಂಗ್. ಇವರನ್ನ ದೇವರು ಪುನಃಸ್ಥಾಪನೆ ಮಾಡಿದ್ರು, ಬಟ್ ಈಗಲೂ ಸ್ಟ್ರಗ್ಲಿಂಗ್, ಲೈಫ್ನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈ ಭೂಮಿ ಮಳೆಗಾಗಿ ಬಾಯಿ ತೆರೆದುಕೊಂಡಿದೆ. ಆಧ್ಯಾತ್ಮಿಕವಾಗಿ ಇವರು ಅಲೆದಾಡ್ತಾ ಇರುವ ರಾಷ್ಟ್ರ, ಅಲೆದಾಡ್ತಿರುವಂಥ ದೇಶ. ಇಸ್ರಾಯೇಲ್ ಜನರು ಸ್ಪಿರಿಚುವಲಿ ಅವರು ಅಲೆದಾಡ್ತಾ ಇದ್ದಾರೆ. ನಾವು ಓದಿದಂಥ ಜಕರನ ಪುಸ್ತಕದಲ್ಲಿ ದೇವರು ಅವರಿಗೆ ಕರೆ ಕೊಡ್ತಾ ಇದ್ದಾನೆ, ಬನ್ರಿ ನನ್ನ ಬಳಿಗೆ, ವಾಪಸ್ ಬನ್ರಿ, ವಾಪಸ್ ಬನ್ರಿ. ಪರಲೋಕ ನಿಮಗಾಗಿ ಮಳೆ ಸುರಿಸೋದಕ್ಕೆ ಕಾಯ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಮನ ತಿರುಗಿ ಬರಬೇಕಾದವರು ಮನ ತಿರುಗಿ ಬನ್ರಿ. ಪರಲೋಕ ನಿಮಗಾಗಿ ಆಶೀರ್ವಾದದ ಮಳೆಯನ್ನು ಸುರಿಸೋದಕ್ಕೆ ರೆಡಿ ಆಗಿದೆ. ಆದರೆ ಒಂದೇ ಒಂದು ಒಂದೇ ಒಂದು ಕೀಲಿ ಇರೋದು, ಅದು ನೀನು ಪ್ರಾರ್ಥನೆ ಮಾಡುವುದರ ಮೂಲಕ.
Heaven is ready to release. But the key is asking. ಕೇಳು ದೇವರ ಬಳಿಯಲ್ಲಿ. ಎಷ್ಟು ಜನ ಹೇಳ್ತೀರಾ? ಕೇಳ್ತೀನಿ ದೇವರ ಹತ್ರ. ಆಮೆನ್, ಆಮೆನ್. ಇಸ್ರಾಯೇಲ್ ದೇಶ ಅಂದಾಗ ನಾವು ಅಲ್ಲಿಗೆ ಹೋಗಿದ್ವಿ. ವಾಟ್ ಎ ಬ್ಯೂಟಿಫುಲ್ ಕಂಟ್ರಿ. ನೋಡ್ರಿ, ಇಸ್ರಾಯೇಲ್ ದೇಶದಲ್ಲಿ ಇವರು ಪ್ರತಿಯೊಂದಕ್ಕೂ ಮಳೆನೇ ನೆಚ್ಕೊಂಡಿರೋರು. ಪ್ರತಿಯೊಂದಕ್ಕೂ ಮಳೆನೇ ನೆಚ್ಕೊಂಡಿರೋರು. ಇವರದೇ ಆದಂಥ ವ್ಯವಸಾಯದ ಪದ್ಧತಿನೇ ಬೇರೆ. ಇವರಿಗೆ 2 ರೀತಿಯ ಮಳೆ ಇದೆ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಇವರಿಗೆ ಆ ಸೀಸನಲ್ಲಿ ಮಳೆ ಆಗಲಿಲ್ಲ ಅಂದರೆ ಬಹಳ ಕಷ್ಟ, ಬಹಳ ಕಷ್ಟ. ಒಂದು, ನಾಟಿ ಮಾಡುವ ಸಮಯ. 2, ಫಸಲನ್ನು ಕೊಯ್ಯೋದಕ್ಕೆ ಮುಂಚೆ. ಅದನ್ನು ಮುಂಗಾರು ಹಿಂಗಾರು ಮಳೆ ಅಂತ ನಾವು ಕರೀತೇವೆ. ಆಮೇಲೆ ಮಳೆ ಬರಲಿಲ್ಲ ಆದರೆ ಬೆಳೆ ನಷ್ಟವಾಗುತ್ತೆ, ಆರ್ಥಿಕತೆ ನಷ್ಟವಾಗುತ್ತೆ, ಇವರ ಜೀವಿತ ಅಸ್ಥಿರಗೊಳ್ಳುತ್ತೆ. ಆಮೇಲೆ ಅದರಿಂದಲೇ ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದರು, ಕೇಳಿಕೊಳ್ಳ್ರಿ. ಹೋದ್ರಿ 7:7. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಆಮೆನ್. ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕ್ರಿ ನಿಮಗೆ ಸಿಕ್ಕುವುದು, ತಟ್ರಿ ನಿಮಗೆ ತೆರೆಯುವುದು. 3 ಪದ, 3 ಅಕ್ಷರಗಳು. ಆಸ್ಕ್, ASK. A means ask, C means seek, K means knock. ಆಮೇಲೆ ಅದು ಆಸ್ಕ್. ಬೇಡ್ಕೊಳ್ರಿ, ಕೇಳ್ರಿ, ನಿಮ್ಗೆ ದೊರೆಯುತ್ತೆ. ಹುಡುಕ್ರಿ ನಿಮಗೆ ಸಿಕ್ಕುತ್ತೆ, ತಟ್ರಿ ನಿಮಗೆ ತೆರೆಯುತ್ತೆ. ಆಸ್ಕ್, ಸೀಕ್, ನಾಕ್. ಇದು 3 ಬಹಳ ಇಂಪಾರ್ಟೆಂಟು. ಈ ಜನರು ಎಷ್ಟು ಹಿಂಜರಿದು ಹೋಗಿದ್ದಾರೆ ಅಂದರೆ, ಬಾಬೇಲ್ನಲ್ಲಿ ದಾಸತ್ವದಲ್ಲಿ ಇದ್ದದ್ದರಿಂದ ಇವರಿಗೆ ದೈವಿಕವಾದಂಥ ಕೃಪೆ ನಷ್ಟವಾಯಿತು. ದೇವರು ಇವರನ್ನ ತಿರುಗಾ ರೀಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವರನ್ನ ವಾಗ್ದಾನದ ದೇಶಕ್ಕೆ ನಡೆಸೋಕ್ಕೆ ಮುಂಚೆ ನೀವು ಧರ್ಮೋಪದೇಶ ಕಂಡ ಪುಸ್ತಕ 11ನೇ ಅಧ್ಯಾಯ 13ನೇ ವಾಕ್ಯದಿಂದ ನೋಡ್ರಿ, ಗಮನಿಸ್ರಿ. 13, 14, 15ನೇ ವಾಕ್ಯ. ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಯೆಹೋವನನ್ನ ಸಂಪೂರ್ಣ ಹೃದಯದಿಂದ ಮನಸ್ಸಿನಿಂದ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತ ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರು ಮಳೆಗಳನ್ನು ಸರಿಯಾಗಿ ನಡೆಸುವೆನು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ದ ಕೀ ಎಲ್ಲಿದೆ ಗೊತ್ತಾ? 13ನೇ ವಾಕ್ಯದಲ್ಲಿದೆ. ಅಂದರೆ ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ? ನೀವು ದೇವರಿಗೆ ಕೊಡಬೇಕಾದ ಸಮಯನ ಬೇರೆ ಎಲ್ಲೆಲ್ಲೋ ಕಳೆದು ಪ್ರಾರ್ಥನೆಗೆ ಬರೋದಿಲ್ಲ, ಕೂಟಕ್ಕೆ ಬರೋದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ಆಮೇಲೆ ಯಾವತ್ತಾದರೂ ಭಾನುವಾರ ಅದು ತಡವಾಗಿ ಬಂದು ಹಿಂದೆ ಕೂತ್ಕೊಂಡು ಸೂತ್ರದಲ್ಲಿ 2 ಸ್ತೋತ್ರ ಹೇಳ್ಬಿಟ್ಟು ದೇವರೇ ನನ್ನನ್ನು ಆಶೀರ್ವಾದ ಮಾಡಿಬಿಡು ಅಂದರೆ ದೇವರು ಎಲ್ಲಿಂದ ಮಾಡೋಕ್ಕೆ ಸಾಧ್ಯ? ಪ್ರಮಾಣ ಹಿಂಗಿದೆ. ನಿಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆ, ಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತ ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರು ಮಳೆಗಳನ್ನು ಸರಿಯಾಗಿ ನಡೆಸಬೇಕಾದ್ರೆ ನೀವು
ಆತನ ಆಜ್ಞೆಗಳಿಗೆ, ನಾನು ಬೋಧಿಸುವ ಮಾತುಗಳಿಗೆ ಲಕ್ಷ್ಯ ಕೊಟ್ಟು ಕಿವಿಗೊಟ್ಟು ಕೇಳಬೇಕು. ಅವನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಸಂಪೂರ್ಣ ಮನಸ್ಸಿನಿಂದ ಅವನನ್ನು ಪ್ರೀತಿಸಬೇಕು, ಅವನನ್ನು ಸೇವಿಸಬೇಕು. ಆಗ ದೇವರು ಹೇಳ್ತಾನೆ, ಮಿಕ್ಕಿದ ಕಾರ್ಯ ನಾನು ನೋಡ್ಕೋತೀನಿ ಅಂತಾನೆ. ಕಮ್ ಆನ್ somebody. ಯಾರಾದ್ರೂ ಇವತ್ತು ಬರಡಾಗಿರೋದಾದ್ರೆ, ಇವತ್ತು ಯಾರಾದರೂ ಒಣಗಿರುವ ಅವಸ್ಥೆಯಲ್ಲಿ ಇರೋದಾದ್ರೆ, ಇದು ನಾನು ಮಾತಾಡ್ತಾ ಇರೋದು ಆರ್ಥಿಕ ಮಾತ್ರವಲ್ಲ, ಆತ್ಮಿಕದಲ್ಲಿ ಬರಡಾಗಿದ್ರೆ, ಆರ್ಥಿಕವಾಗಿ ಬರಡಾಗ್ತೀರ. ಆತ್ಮಿಕ ಪುಷ್ಟಿ ಆಗಿದ್ರೆ ಆರ್ಥಿಕವಾಗಿ ನೀವು ಪುಷ್ಟಿಯಾಗಿರ್ತೀರ. ಕಮಾನ್, ಹಲೋ ಇದ್ದೀರಾ ನೀವು ಇದ್ದೀರಾ? ಕೀ ಎಲ್ಲಿದೆ ಗೊತ್ತಾ? ದೇವರ ವಾಕ್ಯದಲ್ಲಿ ಇದೆ. ದೇವರ ವಾಕ್ಯ ಹೇಳ್ತದೆ, ನೀನು ನನ್ನ ಮಾತನ್ನು ಶ್ರದ್ಧೆ ಕೊಟ್ಟು ಕೇಳು, ಅದರ ಪ್ರಕಾರ ನೀನು ಜೀವನ ಮಾಡಿದ್ರೆ ನಿನಗೆ ಬೇಕಾದ ಗೋಧಿ ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ಎಣ್ಣೆ ಕಾಯಿಗಳಾಗ್ಬೋದು, ಒಳ್ಳೆ ಬೆಳೆ ನಿನ್ನ ಭೂಮಿಗೆ ದೊರಕತಕ್ಕಂತೆ. ನಿನ್ನ ಬಿಸ್ನೆಸ್ ಚೆನ್ನಾಗಿ ನಡಿಬೇಕಾ? ನಿನ್ನ ಕೆಲಸ ಚೆನ್ನಾಗಿ ನಡಿಬೇಕಾ? ಕೈ ತುಂಬ ಸಂಬಳ ಚೆನ್ನಾಗಿ ಬರಬೇಕಾ? ಟೈಮ್ ಬೋನಸ್ ಸಿಗಬೇಕಾ? ಟೈಮ್ ಬಡ್ತಿ ಸಿಗಬೇಕಾ? ನೀನು ಒಂದು ಕೆಲಸ ಮಾಡು, ದೇವರಿಗೆ ಕೊಡಬೇಕಾದ ಸನ್ಮಾನವನ್ನು ಕೊಡು. ದಟ್ ಈಸ್ ದ ಕೀ. ಹದಿನೈದನೇ ವಾಕ್ಯ ಹೇಳುತ್ತೆ, ಅಡವಿಯಲ್ಲಿ ದನಗಳಿಗೆ ಬೇಕಾದಂಥ ಹುಲ್ಲನ್ನು ಕೊಡುವೆನು, ನೀವು ಆಹಾರದಿಂದ ತೃಪ್ತರಾಗುವಿರಿ. ನೀನು ಆಹಾರಕ್ಕಾಗಿ ಅಲೆದಾಡೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಮಕ್ಕಳು ಭಿಕ್ಷೆ ಬೇಡದನ್ನು ನಾನು ಕಂಡಿಲ್ಲ, ಅವರ ಆಹಾರಕ್ಕಾಗಿ ಅಲೆದಾಡೋದನ್ನು ನಾನು ಕಂಡಿಲ್ಲ, ಕಾಣೋದಿಲ್ಲ. ನೀನು ಪ್ರಯಾಸ ಪಡೋ ಅವಶ್ಯಕತೆ ಬರೋದಿಲ್ಲ. ನನ್ನ ದೇವರು ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನ ನಿನಗೆ ಅದಾದ ಟೈಮಲ್ಲೇ. ಅದಕ್ಕೆ ನಾನು ಹೇಳಿದೆ, ಮೈ ಗಾಡ್ ಈಸ್ ಎ ಪ್ರೊವೈಡರ್. ಹಲ್ಲೆಲೂಯಾ. ಅವನಿಗೆ ಗೊತ್ತು ತನ್ನ ಜನರಿಗೆ ಏನು ಬೇಕು ಅಂತ. ಇವತ್ತಾಗಲೂ ಹೊತ್ತಿನಲ್ಲಿ ಇದರ ಒಳಗಡೆ ಇರುವ ದೇವ ಮಕ್ಕಳಿಗೆ ಏನು ಬೇಕು ಅಂತ ಅವನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ನಂಬುವವರು ಮಾತ್ರ ಗಟ್ಟಿಯಾಗೋದು. ಆಮೇಲೆ ಹೇಳ್ರಿ, the problem God promises rain in its season. ದೇವರು ತಕ್ಕ ಕಾಲದಲ್ಲಿ ಮುಂಗಾರು ಹಿಂಗಾರು ಮಳೆಗಳನ್ನು ಸುರಿಸ್ತಾನೆ. ಆದರೆ ಈ ಜನರ ಆತ್ಮಿಕ ಕಂಡೀಷನ್, ಇವರಲ್ಲಿ ಇರೋದು ಅಪಾಯಕರವಾದ ಟೆಂಡೆನ್ಸಿ. ಇವರು ದೇ ಡೋಂಟ್ ಕೇರ್ ಅಬೌಟ್ ಗಾಡ್. ದೇವರನ್ನ ಸಂಪೂರ್ಣ ಹೃದಯದಿಂದ, ಸಂಪೂರ್ಣವಾದ ಮನಸ್ಸಿನಿಂದ ಪ್ರೀತಿಸಬೇಕು, ಸೇವಿಸಬೇಕು. ದೇವರು ಯಾರು ಸಪ್ಲೈಯರ್ ಥರ ಬೇಕಾದಾಗ ಮಾತ್ರ ದೇವರೇ ಕಳಿಸ್ಬಿಡು, ದೇವರೇ ಕೊಟ್ಬಿಡು, ದೇವರೇ ಆಶೀರ್ವಾದ ಮಾಡಿಬಿಡು, ದೇವರೇ ಮಗಳ ಮದುವೆ ಆಗ್ಬಿಡ್ಲಿ. ನಿನ್ನ ಕೆಲಸಗಾರನ ದೇವರು. ದೇವರಿಗೆ ಪ್ರಮಾಣ ಇಲ್ಲ. ದೇವರಿಗೆ ಪ್ರಮಾಣ ಇಲ್ವಾ? ದೇವರು ಏನು ಹೇಳ್ತಾ ಇರೋದು? ಯು ಜಸ್ಟ್ ನನ್ನ ಕಾರ್ಯ ನೀನು ಮಾಡು, ನಾನು ಹೇಳ್ದಾಗ ನಡ್ಕೋ. ಹಲ್ಲೆಲೂಯಾ. ನಿನಗೆ ಬೇಕಾಗಿರೋ ಎಣ್ಣೆ ಆಗ್ಬೋದು, ಗೋಧಿ ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ಎಣ್ಣೆ ಕಾಯಿಗಳಾಗ್ಬೋದು. ನಿನ್ನ ಭೂಮಿಗೆ ಬೇಕಾದ ಬೆಳೆಗೆ ಬೇಕಾಗಿರೋದು ಮೊದಲು ಮಳೆ ಆಗಿದೆ, ಅದನ್ನು ನಾನು ಕೊಡೋ ಜವಾಬ್ದಾರಿ ನಾನು ತಗೋತೀನಿ. ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ಕುಟುಂಬಕ್ಕೆ ಏನು ಬೇಕೋ ಅದನ್ನು ಒದಗಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಈ ಪಟ್ಟಣಕ್ಕೆ ಏನು ಬೇಕೋ ಅದು ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ ಸಭೆಗೆ ಏನು ಬೇಕೋ ಅದನ್ನು ಒದಗಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ.
ಪ್ರಾಬ್ಲಮ್ ಇಸ್ರಾಯೇಲ್ ಜನರ ಪ್ರಾಬ್ಲಮ್ ಇದು. ದೇ ವರ್ ಟರ್ನಿಂಗ್ ಟು ಐಡಲ್ಸ್ ಅಂಡ್ ಫಾಲ್ಸ್ ಸೋರ್ಸಸ್ ಇನ್ಸ್ಟೆಡ್ ಆಫ್ ಗಾಡ್. ದೇವರನ್ನ ಅವಲಂಬಿತರಾಗಬೇಕಾದವರು ದೇವರನ್ನ ಬಿಟ್ಟು ವಿಗ್ರಹಗಳಿಗೂ ವಿವಿಧ ಸೋರ್ಸ್ಗಳನ್ನು ಹುಡುಕಿದ್ರು. ಆಮೇಲೆ ವಿವಿಧ ಸೋರ್ಸ್. ಯೆರೆಮೀಯನೊಮ್ಮೆ ಹೇಳ್ತಾನೆ, ನನ್ನನ್ನು ತೊರೆಯುವವನು ಅಂದರೆ ದೇವರನ್ನು ಆಶ್ರಯ ಇಡಬೇಕಾದವನ ಆಶ್ರಯ ಇಡದೆ ನನ್ನನ್ನು ತೊರೆಯುವವನ ಹೆಸರುಗಳನ್ನು ಧೂಳಲ್ಲಿ ನಾನು ಬರೀತೀನಿ ಅಂತ. ಐ ಆಮ್ ನಾಟ್ ಫೈಂಡಿಂಗ್ ಎ ರಿಸೋರ್ಸ್ ಪರ್ಸನ್. ನನಗೆ ಯಾರೋ ಸಹಾಯ ಮಾಡ್ತಾನೆ ಅನ್ನೋ ಆ ವ್ಯಕ್ತಿ ಅಲ್ಲ ನನಗೆ ಇಂಪಾರ್ಟೆಂಟ್. ನನ್ನ ಮೂಲವಾಗಿರುವ ನನ್ನ ದೇವರು. ಮೈ ಸೋರ್ಸ್ ಇಸ್ ಮೈ ಗಾಡ್. ಕಮಾನ್, ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ಮೈ ಸೋರ್ಸ್ ಇಸ್ ಮೈ ಗಾಡ್. ಇಫ್ ಯು ಆರ್ ಕನೆಕ್ಟೆಡ್ ಟು ಸೋರ್ಸ್, ಗಾಡ್ ವಿಲ್ ಪ್ರೊವೈಡ್ ಎ ರಿಸೋರ್ಸ್ ಫಾರ್ ಯು. ನೀನು ದೇವರೊಟ್ಟಿಗೆ ಕನೆಕ್ಟ್ ಆಗಿರು, ನಿನಗೆ ಬೇಕಾದ ರಿಸೋರ್ಸನ್ನು ದೇವರು ಕನೆಕ್ಟ್ ಮಾಡ್ತಾನೆ. ಕೆಲವರು ಎಷ್ಟು ತಟ್ಟಿದ್ರು ತೆಗಿತಾ ಇಲ್ಲ, ಎಷ್ಟು ಕೂಗಿದ್ರು, ಎಷ್ಟು ಬೇಡಿದ್ರು ದೊರಕ್ತಾ ಇಲ್ಲ, ಎಷ್ಟು ಕೂಗಿ ಕರೆದ್ರು ನಡೀತಾ ಇಲ್ಲ. ವಾಟ್ ಈಸ್ ದ ರೀಸನ್? ಅದಕ್ಕೆ ಅವರು ಏನು ಮಾಡ್ತಾರೆ? ಆಲ್ಟರ್ನೇಟಿವ್. ನಾನೊಂದು ಉದಾಹರಣೆ ಹೇಳ್ತೀನಿ. ನಿಮಗೆ ವಾಗ್ದಾನದ ಸಂತತಿ ಕೊಡ್ತೀನಿ ಅಂತ ದೇವರು ಹೇಳಿರೋದಾದರೆ ವೇಟ್. ಈಗ ಪೇಷನ್ಸ್ ಇಲ್ಲ. ತಕ್ಷಣ ಪಾಸ್ಟ್ರೇ ಪ್ರಾರ್ಥನೆ ಮಾಡಿ, ಅದು ನಮ್ಮ ಹತ್ರನೇ ಬಂದು ಡೈಲಾಗು, ಪಾಸ್ಟ್ರೇ ಪ್ರಾರ್ಥನೆ ಮಾಡಿ. ಏನಕ್ಕೆ? ದೇವರಿಗೆ ಸಹಾಯ ಮಾಡಕ್ಕೆ ಹೋಗ್ತಾ ಇದ್ದಾರೆ. ದೇವರು ನಿನಗೆ ಗರ್ಭಫಲ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಎಷ್ಟು ವರ್ಷ ಆದರೂ ಸರಿ ಕಾದಿರು. ಆಮೇಲೆ ಆಲ್ಟರ್ನೇಟ್ ಹುಡುಕಬೇಡ. ಈಗೇನು ಪಾಸ್ಟ್ರೆ ಟೆಕ್ನಾಲಜಿ ಎಷ್ಟೊಂದು ಬಂದಿದೆ, ಈಗೆಲ್ಲ ಸ್ತೋತ್ರ ನಿಮಗೆ ಗೊತ್ತಿದೆಯಲ್ಲ, ಪ್ರಣಾಳ ಶಿಶು ಅಂತ, ಟೆಸ್ಟ್ ಟ್ಯೂಬ್ ಇದೆಲ್ಲ ಬಂದ್ಬಿಟ್ಟಿದೆಲ್ಲ. ಈಗ ನೋ ಪ್ರಾಬ್ಲಮ್ ಗರ್ಭಧರಿಸ್ಕೊಬೋದು. ಬಟ್ ಮೈ ಕ್ವಶನ್ ಈಸ್, ವೈ ಡು ಯು ವಾಂಟ್ ಟು ಫೈಂಡ್ ಆಲ್ಟರ್ನೇಟಿವ್? ನೀನು ಯಾಕೆ ಬದಲಿ ಯೋಚನೆ ಮಾಡ್ತೀಯ? ಇಸ್ರಾಯೇಲ್ ಜನರು ಮಾಡಿದ ತಪ್ಪದೆ. ಅವರು ನೋಡ್ರಿ, ನೀವು ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ ಅಂತ ಕಾಣುತ್ತೆ. ಅದು 17ನೇ ಅಧ್ಯಾಯದಲ್ಲಿ 5ನೇ ವಾಕ್ಯನೋ, ಯೆಹೋವನು ಈಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. is a cursed man. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಜಾಲಿಯ ಸಮಾನನು. ಆಮೇಲೆ ಶುಭ ಸಂಭವಿಸಿದರೂ ಅದನ್ನು ಕಾಣನು. ನೋಡಿದ್ರ, ಇವನಿಗೆ ಶುಭ ಸಂಭವಿಸಿದ್ರು ಇವನ ಕಣ್ಣಿಗೆ ಕಾಣಲ್ಲ. ಅದು ಇವನಿಗೆ ಎಷ್ಟೇ ಒಳ್ಳೇದಾದ್ರೂ ಇವನ ಕಣ್ಣಿಗೆ ಕಾಣಲ್ಲ. ಸ್ತೋತ್ರ. ಆಮೇಲೆ ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾರಿಗೂ ಬೇಡ. ಪಾಳು ಬಿದ್ದೋಗಿರ್ತಲ್ಲ, ಪಾಳು ಮನೆಯಲ್ಲಿ ವಾಸ ಮಾಡೋ ರೀತಿ. ಭೂತ್ ಬಂಗ್ಲೆ ಅಂತ ಅವ್ರು ಅಂತಿದ್ವಲ್ಲ, ಭೂತದ ಬಂಗ್ಲೆ, ಅಲ್ಲಿ ವಾಸ ಮಾಡ್ತಾರೆ. ಬಂಜರು ಭೂಮಿ, ಒಣಗೋಗಿರೋ ಬರಡಾಗಿರೋ ಭೂಮಿಯಲ್ಲಿ ವಾಸ ಮಾಡೋಂಥರ ಅವನಿಗೆ ಸಮ. ಆಮೇಲೆ ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಆದರೆ ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಧನ್ಯರಾದವರು ಮಾತ್ರ ಆಮೇನ್ ಹೇಳ್ರಿ. ಧನ್ಯರಾದವರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ.
ಪ್ರಾರ್ಥನೆ ಮಾಡಿ ಸಭೆಯಲ್ಲಿ ಬಿಡುಗಡೆ ಕಾಣಿಲ್ಲ ಅಂದಿದ ತಕ್ಷಣ ಬೇರೆ ಮಂತ್ರವಾದಿನ ಹುಡ್ಕೊಂಡು ಹೋಗೋರಿದ್ದಾರೆ, ಮಾಟ ಮಾಡೋರು, ಕೈಶಾಸ್ತ್ರ ನೋಡೋನು, ಜ್ಯೋತಿಷ ಹೇಳೋರು, ಇವ್ರನ್ನ ಹುಡುಕೊಂಡು ಹೋಗೋರಿದ್ದಾರೆ. ಶಾಪಗ್ರಸ್ತರು. ಆಮೇಲೆ ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನಾಗಿರ್ತಾನೆ. ಧನ್ಯರಾದವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ನೋಡ್ರಿ, ಇವರ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಆ ಕಾಲದಲ್ಲಿ ಸತ್ಯ ಕುರುಬರು ಇದ್ರಲ್ಲ, ಕುರುಬರು ಅಂದರೆ ಬೋಧಕರ ಮಾತನ್ನು ಕೇಳಲ್ಲ, ಫಾಲ್ಸ್ ಟೀಚಿಂಗ್ ಹೋಗೋರು, ಫಾಲ್ಸ್ ಟೀಚಿಂಗಿಗೆ ಹೋಗೋರು. ನಾವು ಎಷ್ಟೇ ಸತ್ಯ ಸ್ವಸ್ಥ ಬೋಧನೆ ಬೋಧಿಸಿದ್ರು ಇವರು ಕಿವಿಗೆ ಹೋಗಲ್ಲ. ಬೇರೆ ಯಾರಾದರೂ ಸುಮ್ಗೆ ಹೊಗಳು ಭಟ್ರು ಇರ್ತಾರೆ ಕೆಲವರು. ದೇವರು ಹೇಳದೇ ಇರುವ ಕಾರ್ಯ ದೇವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಉಬ್ಬಿಸ್ತಾರೆ ನೋಡ್ರಿ, ಅಂಥವ್ರು ಹಿಂದೆ ಹೋಗ್ಬಿಡ್ತಾರೆ. ದ ಪ್ರಾಬ್ಲಮ್ ವಾಸ್ ದ್ಯಾಟ್ ಇಸ್ರಾಯೇಲ್ ಜನರಿಗೂ ಅದೇ ಆಗಿದ್ದು. ನೀವು ಜಕರಿಯನ ಪ್ರವಾದನೆ ಗ್ರಂಥವನ್ನು ಸ್ಪಷ್ಟವಾಗಿ ಓದಿದ್ರೆ ಅವರು ಕುರುಬನ ಮಾತು ಕೇಳ್ತಾ ಇರಲಿಲ್ಲ, ಬೋಧಕರ ಮಾತು ಕೇಳೋದಿಲ್ಲ, ಪಾಸ್ಟ್ರ್ ಮಾತು ಕೇಳೋದಿಲ್ಲ, ಊರವರೆಲ್ಲ ಮಾತು ಕೇಳ್ತಾರೆ. ಅವ್ರು ಚೆನ್ನಾಗಿ ತಿರಸ್ಕಾರ ಮಾಡ್ತಾ ಇರೋದು ಯಾರನ್ನ ಮಾತನ್ನು ಗೊತ್ತಾ? ಬೋಧಕರ ಮಾತನ್ನ. ಆಮೇಲೆ ಇವರು ದೇ ಆರ್ ಡಿಪೆಂಡಿಂಗ್ ಆನ್ ಹ್ಯೂಮನ್ ಸಿಸ್ಟಮ್. ಮನುಷ್ಯರು ನನಗೆ ಹೆಲ್ಪ್ ಮಾಡ್ತಾರೆ, ಅವ್ರು ಸಹಾಯ ಮಾಡ್ತಾರೆ, ಅವ್ರು ನನ್ನ ಜೊತೆಯಲ್ಲಿ ಇರ್ತಾರೆ. ಸ್ತೋತ್ರ. ಯಾರು ಇರಲ್ಲ ಅಣ್ಣ, ಯಾರು ಬರಲ್ಲ ಅಣ್ಣ. ನಿನ್ನ ಕಷ್ಟ ಅಂತ ಒಬ್ಬನ ಹತ್ರ ಹೋಗು, ಅದೇ ಲಾಸ್ಟು ನಿನಗೆ ಮುಖ ಕೊಡೋದವನು. ಸ್ತೋತ್ರ. ಹಲ್ಲೆಲೂಯ. ನಿನಗೆ 100 ಕಷ್ಟ ಬಂದರೂ ಇಷ್ಟವಾಗಿ ಪ್ರೀತಿ ಮಾಡುವನು ಒಬ್ಬನೇ, ಅವನ ಕರ್ತನಾದ ದೇವರಾಗಿದ್ದಾನೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. When people stop asking God, they start trusting substitution. ಸಬ್ಸ್ಟಿಟ್ಯೂಟ್ಸ್ ನೋಡ್ತಾರೆ ಅವರು. ನೀನು ಪ್ರಾರ್ಥನೆ ಮಾಡದೇ ಇರೋ ವ್ಯಕ್ತಿನೇ ಅವರಿವ್ರ ಹತ್ರ ಎಲ್ಲ ಹೋಗಿ ಕೈ ಚಾಚೋದು. ಅಮ್ಮ, ತಾಯೇ, ಏನಾದರೂ ಕೊಡ್ರಿ. ನೀನು ಪ್ರಾರ್ಥನೆ ಮಾಡು, ನೀನು ಪ್ರಾರ್ಥನೆ ಮಾಡು. ಕೆರೀತಿನ ಹಳ್ಳದಲ್ಲಿ ನೀರು ಬತ್ತಿ ಹೋಗಬಹುದು, ಆದರೆ ಏಲಿಯನಿಗೆ ಬರಬೇಕಾದಂಥ ಮಾಂಸ ಅರಮನೆಯಿಂದ ಕಾಗೆಗಳ ಮೂಲಕ ತರಿಸ್ತಾನೆ. ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈ ಪ್ರಾರ್ಥನೆ ಮಾಡದೆ ಇರೋವನಿಗೆ ಸಬ್ಸ್ಟಿಟ್ಯೂಟ್ ಬೇಕು. ಆವಾಗಲೇ ಅವನು ಹೋಗೋದು, ಅವ್ರ ಹತ್ರ ಕೇಳೋದು, ಇವ್ರ ಹತ್ರ ಕೇಳೋದು, ಬಡ್ಡಿ ಕೇಳೋದು, ಸಾಲಕ್ಕೆ ಕೇಳೋದು. ಐ ಟೆಲ್ ಯು ಒನ್ ಥಿಂಗ್, ಪ್ಲೀಸ್ ಲಿಸನ್ ಟು ಮೀ. ನೀನು ಯಾರಿಂದ ಓಡಬೇಕಾಗಿಲ್ಲ. ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತೆ. ಇದು ಹಿಂಬಾಲಿಸಲಿಲ್ಲ ಅಂದರೆ ನೀನು ರಾಂಗ್ ಅಂತಾನೆ ನಾನು ಹೇಳ್ತೀನಿ. ಬರೆದಿಟ್ಕೊಳ್ರಿ. ಬಿಡಿ, ಅವರೆಲ್ಲ ಚೆನ್ನಾಗಿರ್ಲಿ ಬಿಡಿ, ನಾವು ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಸರಿ, ಹೋಗ್ಲಿ ಬಿಡು, ಇರಲಿ ಬಿಡು, ಇರಲಿ ಬಿಡು, ಇರಲಿ ಬಿಡ, ಇರೋದೇ ಹಂಗೆ. ನೀನು ಪ್ರಾರ್ಥನೆ ಮಾಡಲಿಲ್ವಾ ಅಮ್ಮ ತಾಯಿ, ನೀನು ಪ್ರಾರ್ಥನೆ ಮಾಡು, ನೀನು ಹಿಂದೆ ಇದೆಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಅದಕ್ಕೆ ದೇವರು ಹೇಳಿದನು, ಕೇಳೋದಾದರೆ ಈ ಸಾಧ್ಯತೆ ಇರುವ ಕಾಲದಲ್ಲಿ ನೀನು ಸಣ್ಣದು ಕೇಳಬೇಡ, ಕೇಳೋದಾದರೆ ದೊಡ್ಡದಾಗಿ ಕೇಳು. ದೇವರ ಹತ್ರ, ಕರ್ತನೇ ಹಿಂಗಾರು ಮಳೆ ಸುರಿಸು, ನನ್ನ ಜೀವನದಲ್ಲಿ ಫಸಲು ಕೊಯ್ಯತಕ್ಕಂತೆ ಉತ್ತಮ
ಉತ್ತಮವಾದದನ್ನು ಕೊಯ್ಯತಕ್ಕಂತೆ, ಗೋಧಿ ಕೊಯ್ಯತಕ್ಕಂತೆ, ದ್ರಾಕ್ಷಿ ಕೊಯ್ಯತಕ್ಕಂತೆ, ಅಲ್ಲೆಲೂಯ್ಯ, ಎಣ್ಣೆ ಕಾಯಿಗಳನ್ನು ಕೊಯ್ಯತಕ್ಕಂತೆ ನನ್ನ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರು ಮಳೆಗಳನ್ನು ತಕ್ಕ ಕಾಲದಲ್ಲಿ ನೀನು ಕಳಿಸು. ಇಲ್ಲಿ ಪ್ರಾಬ್ಲಮ್ ಬಂದಿದೆ. ಅಲ್ಲಿ ಪಾಸ್ಟರ್ ಮಾತು ಕೇಳಲ್ಲ. ಇಸ್ರಾಯೇಲ್ ಜನರಿಗೆ ಇವರು ದಾಸತ್ವದಲ್ಲಿ ಇದ್ದಿದ್ದರಿಂದ ದೇರ್ ಇಸ್ ನೋ ಗುಡ್ ಲೀಡರ್ಶಿಪ್. ಇಸ್ರಾಯೇಲ್ ಆಲ್ಸೋ ಸಫರ್ಡ್ ಫ್ರಮ್ ಪುವರ್ ಲೀಡರ್ಶಿಪ್. ದೇರ್ ಇಸ್ ನೋ ಲೀಡರ್ ಮೀನ್ಸ್ ಒಬ್ಬ ನಾಯಕನಿಲ್ಲ ಅಂದರೆ, ಪಾಸ್ಟರ್ ರಾಜು ಹೇಳೋ ಮಾತು ನಾನು ಕಡವಾಗಿ ತಗೊಂಡು ಹೇಳ್ತಾ ಇದ್ದೀನಿ. ಗುರಿ ಮುಟ್ಟಬೇಕಾದ್ರೆ ಒಬ್ಬ ಗುರು ಇರಲೇಬೇಕು ಅಂತ. ಥ್ಯಾಂಕ್ ಯು ಪಾಸ್ಟರ್, ದಟ್ ವರ್ಡ್ ವಾಸ್ ವೆರಿ ಟಚಿಂಗ್. ಗುರಿ ಮುಟ್ಟಬೇಕಾದ್ರೆ ಒಬ್ಬ ಗುರು ಇರಲೇಬೇಕು. ಕೆಲವರಿಗೆ ಲಂಗೂ ಇಲ್ಲ, ಲಗಾಮೂ ಇಲ್ಲ. ನೋಡ್ರಿ, ಇವರೆಲ್ಲ ಒಂದು ಗ್ರೂಪ್ ಬೇಕಾದ್ರೆ ಆಗ್ತಾರೆ. ಹೇಳಿದ್ರೆ ಹೇಳು ಮಾತು ಕೇಳು. ನೋಡ್ರಿ, ಈಗ ವಿಶ್ವಾಸಿಗಳು ದೈವ ಭಯದಲ್ಲಿ ಪಾಸ್ಟ್ರಿಗೆ, ಸಭೆಗೆ, ಹಿರಿಯರಿಗೆ, ತಂದೆಗೆ ಗೌರವ ಕೊಟ್ಟು ಸನ್ಮಾನದಲ್ಲಿ ನಡೆಯುವಂಥ ಒಂದು ಗುಂಪಿನ ಜನ ಇದ್ದಾರೆ ನೋಡ್ರಿ. ಅವರು ಇವ್ರ ಜೊತೆ ಇಜ್ಜೋಡಾಗಲ್ಲ. ಇವ್ರ ಜೊತೆ ಇಜ್ಜೋಡಾಗೋರು ಯಾರು ಗೊತ್ತಾ? ದೇವರಿಂದ ದೂರ, ಪಾಸ್ಟ್ರಿಂದ ದೂರ, ಸಭೆಯಿಂದ ದೂರ, ವಾಕ್ಯಕ್ಕೆ ಹತ್ರ ಇಲ್ಲ. ಯಾವುದು ಇವರೆಲ್ಲ ಒಂದು ಗ್ರೂಪ್ ಮಾಡ್ತಾರೆ. ಬೇಕಾದರೆ ಯು ಸ್ಕ್ರಾಚ್ ಮೈ ಬ್ಯಾಕ್, ಐ ಸ್ಕ್ರಾಚ್ ಯುವರ್ ಬ್ಯಾಕ್. ನೀನು ನನ್ನ ಬೆನ್ನು ಕೆರಿ, ನಾನು ನಿನ್ನ ಬೆನ್ನು ಕೆರಿತೀನಿ. ಸೋತ್ರ, ನೀನು ಹೇಳೋದು ಕರೆಕ್ಟ್, ನೀನು ಹೇಳಿದೆ ಕರೆಕ್ಟ್. ಮೂಡ ನೀನು. ಇಸ್ರಾಯೇಲ್ ಜನರು ಅವರು ಈ ಕಷ್ಟಕ್ಕೆ ಬರೋಕ್ಕೆ ಕಾರಣ ಏನು? ದೇವರು ಮಳೆ ನಿಲ್ಲಿಸ್ಬಿಟ್ರು. ಯಾಕೆ ನಿಲ್ಲಿಸಿದ್ರು? ಬೆಳೆ ಬೆಳೆಯಲ್ಲ. ಬೆಳೆ ಬೆಳೆದಿಲ್ಲ ಅಂದರೆ ನಿನ್ನ ಆರ್ಥಿಕತೆ ಕುಸ್ತೋಗುತ್ತೆ. ಜೀವನ ಸಾಗಿಸೋ ಕಷ್ಟ, ಫಲ ಇಲ್ಲ. ಇಸ್ರಾಯೇಲ್ ಜನರನ್ನು ದೇವರು ಹೆಂಗಿಟ್ಟಿದ್ದಾನೆ ಗೊತ್ತಾ? ವಾಗ್ದಾನ ದೇಶದಲ್ಲಿ ಆಕಾಶದಿಂದ ಮಳೆ ಸುರಿದು ದಿಣ್ಣೆ ಇರುವ ದೇಶಗಳು, ಹಳ್ಳಗಳನ್ನು ತುಂಬಿಸ್ತಾನೆ ದೇವರು. ನೀನು ಸ್ವಲ್ಪ ಬಾಲ ಬಿಚ್ಚಿದ್ರೆ ಮೇಲ್ಗಡೆ ಸ್ಟಾಪ್, ಹಳ್ಳಗಳಲ್ಲಿ ನೀರು ಬರಲ್ಲ. ಸೋತ್ರ 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 ಸೋತ್ರ. ಐಗುಪ್ತ ದೇಶದಲ್ಲಿ ಅದ್ರ ನೈಲ್ ನದಿ ಇದೆ. ಇಸ್ರಾಯೇಲಲ್ಲಿ ಎಲ್ಲಿದೆ? ನಿನ್ನ ಆಶ್ರಯ ದೇವರು. ನಮಗೆ ಇನ್ನೊಂದು ರಿಸೋರ್ಸ್ ಇಲ್ಲ, ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ. ನಿನ್ನ ದೇವರಾದ ಯೆಹೋವನೊಬ್ಬನನ್ನೇ ನೀನು ಆರಾಧಿಸಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಈಗಂತೂ AI ಬಂದ್ಬಿಟ್ಟಿದೆಯಲ್ಲ. AI ಕಾಲ ಆಗಿರೋದ್ರಿಂದ ಎಲ್ಲ IT ಫೀಲ್ಡಲ್ಲಿ ಇರೋರೆಲ್ಲರೂ ಹಂಗೆ. ಯಾವಾಗ ಕೆಲಸ ಕಳ್ಕೊತೀವೋ ಗೊತ್ತಿಲ್ಲ. ಅದಕ್ಕೆ ಎಚ್ಚರಾಗಿರ್ಬೇಕಪ್ಪ. ಅದಕ್ಕೆ ಒಂದು ಆಲ್ಟರ್ನೇಟಿವ್ ನೋಡ್ಕೊಂಡು ಇಡಬೇಕಪ್ಪ. ಆದರೆ ದೇವ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ನಾನು ಒಂದು ಹೇಳ್ತೀನಿ, ಯು ನೋ ನೀಡ್ ಎ ಆಲ್ಟರ್ನೇಟಿವ್. ನಿನಗೊಬ್ಬ ದೇವರಿದ್ದಾನೆ, ನಿನಗೊಬ್ಬ ದೇವರಿದ್ದಾನೆ. ಅವನ ಕ್ಷಾಮ ಕಾಲದಲ್ಲೂ ನಿನ್ನನ್ನು ಸುಕ್ಷೇಮವಾಗಿ ನಡೆಸುವ ದೇವರಿದ್ದಾನೆ ಎಂದು ನಂಬುವವರು ಯಾರಾದರೂ ಇದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಯೆಸ್, my God is a provider. He knows what they needed. ನೋಡ್ರಿ, ಜಕರನ ಬರೆದ ಪ್ರವಾದನೆ ಗ್ರಂಥ 10:3 ನನ್ನ ಕೋಪವು ಕುರುಬರ ಮೇಲೆ ದಗದಗಿಸುತ್ತದೆ. ಯಾಕೆ ಕುರುಬರ ಮೇಲೆ ದೇವರ ಕೋಪ ದಗದಗಿಸ್ತಾ ಇದೆ? ಏನ್ ಕಾರಣ? ನನ್ನ ಕೋಪವು ಕುರುಬರ ಮೇಲೆ ದಗದಗಿಸ್ತಾ ಇದೆ. ಸೋತ್ರ, ಈ ಜನ ಮಾಡೋ ತಪ್ಪಿಗೆ ಪಾಸ್ಟರ್ ಏನ್ ಮಾಡಿದ್ರು? ಕೋಪ ದೇವ್ರಿಗೆ ಯಾರ ಮೇಲೆ? ಸೋತ್ರ, ಯಾವನೋ ಎಲ್ಲ ಮಣ್ತಿನ ಕೆಲಸ ಮಾಡ್ತಾನೆ.
ಮಾತಾಡೋದೇನು? ಆ ಸಭೆ, ಆ ಪಾಸ್ಟ್ರು ಸರಿ ಇಲ್ಲ. ಸೋತ್ರ. ಕೋಪ ದೇವರಿಗೆ ಏನಕ್ಕೆ ಗೊತ್ತಾ? ಈ ಜನರನ್ನ ಆತ್ಮಿಕವಾಗಿ ಸರಿಯಾಗಿ ಖಂಡಿಸಿ, ಗದರಿಸಿ, ಎಚ್ಚರಿಸಿ, ತಿದ್ದಿ ಉಪದೇಶ ಮಾಡಬೇಕಾದಂಥ ಕುರುಬರು ಮಾಡಲಿಲ್ಲ. ಅಂತ ಪಾಸ್ಟರ್ಗಳು ಕಂಡ್ರೆ ಇಷ್ಟ ಇಲ್ಲ. ಬೆಣ್ಣೆ ಹಾಕೋ ಪಾಸ್ಟರ್ ಯಾರಿದಾರ ಹುಡ್ಕೊಂಡು ಹೋಗ್ತಾರೆ. ಸೋತ್ರ ಹೇಳದೇ ಇದ್ದಾಗ ನನಗೆ ಯಾಕೋ ಒಂದು ಸಂಶಯ, ನೀವೇನಂಗೆ ಪ್ಲಾನ್ ಮಾಡಿದ್ದೀರೇನು? ಬೆಣ್ಣೆ ಹಾಕೋ ಪಾಸ್ಟರ್ ಬೇಕು. ಬಹುಪರ ನೀನೇನಾದರೂ ಮಾಡು, ಏನು ಸೋಷಲ್ ಗ್ಯಾದರಿಂಗ್ ಆಗು ಹೋಗು, ನೀನು ವೈನ್ ಕುಡಿ, ನೀನು ಎಣ್ಣೆ ಹೊಡಿ, ನೀನು ಜಾಸ್ತಿ ಕುಡಿಬೇಡ, ಒಂದು 30, 60, 90 ಒಳಗಡೆನೇ ಇದ್ಬಿಡು. ಸೋತ್ರ. ಆದರೆ ತೈದು ಕರೆಕ್ಟಾಗಿ ಕೊಟ್ಬಿಡು. ಅಂಥ ಕಡೆ ಜನ ಜಾಸ್ತಿ ಓಡೋಗ್ಬಿಡ್ತಾರೆ. ಯಾಕೆ ಗೊತ್ತಾ? ಅವ್ರು ಯಾರು ಚುಚ್ಚಲ್ಲ. ವಾಕ್ಯದಲ್ಲಿ ಚುಚ್ಚಬೇಕು. ನಿನಗೆ ನಿನ್ನನ್ನು ಸರ್ಜರಿ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಒಂದು ಗ್ಯಾರಂಟಿಯಾಗಿ ಹೇಳ್ತೇನೆ, ಇಲ್ಲಿ ನನ್ನನ್ನು ದೇವರು ನಿಲ್ಲಿಸಿರೋದು, ನೆಟ್ಟಿರೋದು, ಯಾರಿಗೂ ಸೋಪ್ ಹಾಕೋದಕ್ಕಲ್ಲ, ಯಾರಿಗೂ ಬೆಣ್ಣೆ ಹಾಕೋದಕ್ಕಲ್ಲ. ಇದ್ದಿದ್ದಂಗೆ ಹೇಳ್ತಾ ಇದ್ದೇನೆ, ಎಚ್ಚರಗೊಳ್ಳಬೇಕಾದವರು ಎಚ್ಚರಗೊಳ್ಳರಿ. ಇಲ್ಲದಿದ್ದರೆ ಪರಲೋಕದ ಬಾಗಿಲು, ಆಕಾಶದ ಬಾಗಿಲು ಮಳೆ ಸುರಿಯದಂತೆ ಬಂದ್ ಮಾಡಿಬಿಡ್ತಾನೆ. ಇದು ಮಾಡಬೇಕಾದ ಲೀಡರ್ಗಳು ಮಾಡಲಿಲ್ಲ. ಅವ್ರನ್ನ ಆತ್ಮಿಕವಾಗಿ ನಡೆಸೋ ವಿಷಯದಲ್ಲಿ ಫೇಲ್ ಆದರು. ಕುರುಬನಿಲ್ಲದ ಕುರಿಗಳ ಹಾಗೆ ಇವರೆಲ್ಲ ಚದರಿ ಹೋದರು. ಒಬ್ಬೊಬ್ಬನು ಇಷ್ಟ ಬಂದಂಗೆ ದಾರಿ ನಡೆಯೋದು. ಹೇಳೋನಿಲ್ಲ, ಕೇಳೋನಿಲ್ಲ. ನಾನು ಕೇಳ್ತೀನಿ ರೀ, ಇಲ್ಲಿ ನೋಡ್ರಿ, ಗಮನಿಸ್ರಿ. ನಿಮ್ಮ ಮನೆಯಲ್ಲಿ ಒಂದು ಪುರುಷ, ಗಂಡ, ತಂದೆ ಇಲ್ಲದೆ ಹೋದರೆ ಆ ಮನೆ ಮಕ್ಕಳು ಯಾರ ಮಾತು ಕೇಳಲ್ಲ. ಯಾಕೆ? ಆ ಲೀಡ್ರ್ ಇಲ್ಲ ಮನೆ. ಒಂದು ಸಭೆ ಪಾಸ್ಟರ್ ಮಾತು ಯಾರು ಕೇಳಲ್ವೋ ಅವ್ರು ಸ್ಕ್ಯಾಟರ್, ಚದರಿ ಹೋದ ಕುದುರೆಗಳು ಅವರು. ಆಮೇಲೆ ದೇವ್ರು ಹೇಳ್ತಾನೆ, ನನ್ನ ಕುರುಬರ ಮೇಲೆ ನನ್ನ ಕೋಪ ದಗದಗಿಸುತ್ತೆ. ಅದರ ಅರ್ಥ ಸ್ವಾಭಾವಿಕವಾಗಿ ಭೂಮಿಗೆ ಮಾತ್ರ ಬರ ಅಲ್ಲ, ಆತ್ಮಿಕವಾದ ನಾಯಕತ್ವಕ್ಕೂ ಬರ ಬಂದಿತ್ತು. ಇಸ್ರಾಯೇಲ್ ಜನರ ಪರಿಸ್ಥಿತಿ ನಾನು ವರ್ಣಿಸ್ತಾ ಇದ್ದೀನಿ. ದೇ ಸ್ಟ್ರಗ್ಲಿಂಗ್. ದ ಡ್ರಾಟ್ ವಾಸ್ ನಾಟ್ ಜಸ್ಟ್ ನ್ಯಾಚುರಲ್, ಇಟ್ ವಾಸ್ ಸ್ಪಿರಿಚುವಲಿ ಅಂಡ್ ಲೀಡರ್ಶಿಪ್ ರಿಲೇಟೆಡ್. ಇದು ಆತ್ಮಿಕವಾಗಿಯೂ ಅವರ ಸ್ವಾಭಾವಿಕವಾದ ಜೀವನದ ಶೈಲಿಯನ್ನು ಎರಡೂ ತೋರಿಸ್ತಾ ಇದೆ. ಲುಕ್ ಅಟ್ ದಿಸ್ ವರ್ಡ್. ದೇವರಿಗೆ ಕೋಪ ಬರ್ತಾ ಇರೋದು ಏನು ಗೊತ್ತಾ? ನೀನು ಸರಿಯಾಗಿ ಈಗ ನೋಡ್ರಿ ಈ ಮನೆಯಲ್ಲೆಲ್ಲ ಗಂಡ ಹೆಂಡತಿ ಜಗಳ ಆದರೆ ಮಕ್ಕಳು ಏನಾದರೂ, ಈಗ ಮೊನ್ನೆ ರಿಸಲ್ಟ್ ಬಂತು, ಕೆಲ ಮಕ್ಕಳೆಲ್ಲ ಪಾಸ್ ಆದರು, ಕೆಲವರು ಫೇಲ್ ಆದರು. ಸೋತ್ರ. ಫೇಲ್ ಆಗಿದ ತಕ್ಷಣ ಹುಡುಗನ್ನೆಲ್ಲ ಬೈಯೋದು. ಗಂಡ ಬರ್ತಾನೆ, ಕೇಳ್ತಾನೆ, ಹೆಂಡ್ತಿ ಫಸ್ಟು ವಿಷಯ, ರೀ ನಿಮ್ಮ ಮಗ ಫೇಲ್ ಆಗ್ಬಿಟ್ಟ, ಇಷ್ಟೇ ಹೇಳೋದು ಅಂದ್ಕೊಳ್ಳಿ. ಬೈಯೋದು ಯಾರು ಗೊತ್ತಾ? ಅವನಿಗಲ್ಲ, ನೀನು ಸರಿಯಾಗಿದ್ದಿದ್ರೆ ಅವನು ಸರಿಯಾಗಿ ಓದ್ತಾ ಇದ್ದ, ನೀನು ಸರಿ ಇಲ್ಲ. ಅವಳ ಓದಬೇಕು, ಸ್ಕೂಲಿಗೆ ಹೋಗ್ಬೇಕು, ಅವನ ಕಾಲೇಜಿಗೆ ಹೋಗ್ಬೇಕು. ಅವಳ ಏನು ದಡ್ಡ ಮಾತು. ನೀನು ಸರಿ ಇದ್ದಿದ್ರೆ ಸರಿಯಾಗಿ. ನನಗೂ ಆಶ್ಚರ್ಯ ಆಯಿತು. ಫೇಲ್ ಆಗಿರೋದು ಇಸ್ರಾಯೇಲ್ ಜನ, ಬೈಸ್ಕೊಳ್ತಾ ಇರೋದು ಕುರುಬರು. ತಪ್ಪು ಮಾಡಿದ್ದು ಇಸ್ರಾಯೇಲ್ ಜನ. ದೇವ್ರು ಹೇಳಿದ್ರು, ಬಿಡೋ, ಸುಟ್ಟಾಕ್ಬಿಡ್ತೀನಿ ಇವ್ರನ್ನ. ಅವಾಗ ಮೋಶೆ ಹೇಳ್ದ, ದೇವ್ರೇ
ಇವ್ರು ನಿನ್ನ ಜನಪ್ಪ, ನನ್ನ ಜನ ಅಲ್ಲ ಕಣಪ್ಪ, ನೀನು ಕರ್ಕೊಂಬಂದಿದ್ದು, ನೀನು ಅದ್ಭುತ ಮಾಡಿದ್ದು, ನೀನು ವಾಗ್ದಾನ ಮಾಡಿರೋದು. ಸ್ತೋತ್ರ. ಎಲ್ಲಿಂದ ಈ ಕನೆಕ್ಷನ್? ಎಲ್ಲಿಗೆ? ನಮ್ಮಲ್ಲಿ ಹೇಳ್ತಾರಲ್ಲ, ಹಸುಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಎತ್ತಿಗೆ ಬರೆ ಹಾಕಿದ್ರಂತೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಕಾರಣ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ವ್ಯಕ್ತವಾಗಿ ಹೇಳುತ್ತದೆ, ನಿಮ್ಮ ಬೋಧಕರ ಮಾತುಗಳನ್ನು ನೀವು ಕೇಳ್ರಿ, ಅವರು ನಿಮ್ಮ ಆತ್ಮಗಳಿಗೆ ಲೆಕ್ಕ ಒಪ್ಪಿಸಬೇಕಾದವರಾಗಿದ್ದಾರೆ. ನಿಮ್ಮ ಆತ್ಮ ನಷ್ಟ ಆಗಿದ್ರೂ ಕಷ್ಟ ಆದ್ರೂ ಅವ್ರು ಲೆಕ್ಕ ಕೊಡಬೇಕು ದೇವರ ಹತ್ರ. ಪಾಸ್ಟ್ರಲ್ ಮಿನಿಸ್ಟ್ರಿ ಅಂದರೆ ಸುಮ್ಮನೆ ಸೂಟು ಬೂಟು ಹಾಕ್ಕೊಂಡಿರೋದನ್ನ ನೋಡ್ತೀರಾ ಅಷ್ಟೇ, ಅದ್ರ ಹಿಂದ್ಗಡೆ ಭಾಳ ಕಾರ್ಯಗಳಿದೆ ಕಣ್ರಿ. ಅದಕ್ಕೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಅವರು ತಮ್ಮ ಸೇವೆಯನ್ನು ಸಂತೋಷವಾಗಿ ಮಾಡೋ ಹಾಗೆ ನೋಡ್ಕೊಳ್ರಿ. ಅವರು ದುಃಖ ಪಡೋದು ನಿಮಗೆ ಪ್ರಯೋಜನ ಆಗೋದಿಲ್ಲ. ಕೆಲವರಿಗೆ ಅರ್ಥನೇ ಆಗಲ್ಲ. ಅವ್ರೇನು ಏನು ಕೇಳಬೇಕಂತ ಆಗಲ್ಲ ಬಿಡು, ಹಂಗೆ ಅನುಭವಿಸ್ತಾ ಇರ್ತವೆ. ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ ಅನುಭವಿಸ್ತಾನೆ ಇರ್ತವೆ, ಅದ್ರ ಬುದ್ಧಿ ಕಲಿಯಲ್ಲ. ದೇವ್ರು ಎಲ್ಲಿ ಕೊಡ್ತಾನೆ ಗೊತ್ತಾ? ಏಟು ಬೀಳ್ತಾ ಇರುತ್ತೆ. ಬುದ್ಧಿ ಕಲಿಬೇಕು ನೋಡ್ರಿ. ದೇವರು ವಾಗ್ದಾನ ಮಾಡಿದ್ದು ಧರ್ಮೋಪದೇಶ ಕಂಡ ಪುಸ್ತಕ, ಬುಕ್ ಆಫ್ ಡ್ಯೂಟ್ರೋನಾಮಿ, ಚಾಪ್ಟರ್ 28 ವರ್ಸ್ 12. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ನಿಮ್ಮ ಎಲ್ಲ ವ್ಯವಸಾಯಗಳನ್ನು ಏನು ಮಾಡ್ತಾನಂತೆ? ಸಫಲ ಮಾಡ್ತಾನೆ. ಎಲ್ಲ ವ್ಯವಸಾಯಗಳನ್ನು ಸಫಲ ಮಾಡ್ತಾನೆ. ಆಕಾಶದಲ್ಲಿ ತನ್ನ ಜಲನಿಧಿಯನ್ನು ತೆರೆದು ಬೆಳೆಗೆ ಬೇಕಾದ ಮಳೆಯನ್ನು ಸುರಿಸ್ತಾನೆ. God is taking you to the new place, but don't stay back on your old mindset. ಇವರ ತಲೆ ಹೇಗಿದೆ ಅಂದರೆ, ಬಾಬೇಲ್ನಲ್ಲಿ ದಾಸತ್ವದಲ್ಲಿ ಇರೋರು, ಗುಲಾಮರಾಗಿರೋರು, ಅದೇ ಮೈಂಡ್ ಸೆಟ್ ಇಟ್ಕೊಂಡು ಈಗ ದೇವರು ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರುವಂಥ ದೇಶ, ಫಲವತ್ತಾದ ದೇಶ, ಆ ದೇಶದಲ್ಲಿ ಬಂದಾಗಲೂ ಇವರು ಅದೇ ಆಟಿಟ್ಯೂಡಲ್ಲೇ ಇರ್ತಾರೆ. ಕೆಲವರು ರಕ್ಷಣೆ ಒಂದು 25-30 ವರ್ಷ ಆದರೂ ಸ್ವಭಾವದಲ್ಲಿ ಬದಲಾವಣೆ ಬರಲ್ಲ. ನೀವು ಸ್ತೋತ್ರ ಹೇಳದೇ ಇದ್ದಾಗಲೇ ನನಗೆ ಅರ್ಥ ಆಯಿತು. God is taking you to the new place. Change your mindset. ನನ್ನ ಲೋಕದಲ್ಲಿ ನೀನು ಏನೇ ಆಗಿದ್ದೋ ಅದೆಲ್ಲ ಆತ್ಮಿಕ ಜೀವನಕ್ಕೆ ಬಂದ ಮೇಲೆ ಬದಲಾವಣೆ ಆಗಬೇಕಾದ ಕಡೆಗಳಲ್ಲಿ ಇವತ್ತು ಹೊಲಸು ಮಾತಾಡೋರು ಇವತ್ತು ನಮ್ಮಲ್ಲಿದ್ದಾರೆ. ಇಲ್ಲ ಅಂದ್ಬಿಡ್ರಿ ಯಾರಾದ್ರೂ. ಸ್ತೋತ್ರ. ಎಲ್ಲರೂ ಅಲ್ಲ ನಾನು ಹೇಳ್ತಾ ಇರೋದು, ಕೆಲ ಪಾಪಿಗಳಿದ್ದಾರೆ. 25-30 ವರ್ಷ ಎಲ್ಲ ಜೀವನ ಪರ್ಯಂತವಾಗಿ ವಿಶ್ವಾಸದಲ್ಲಿ ಇದ್ರೂ ಅವನ ಬಾಯಿ ತೆರೆದ್ರೆ ಸಂಸ್ಕೃತನೇ ಬರೋದು. ಯಾವ ಸಂಸ್ಕೃತ? ಭಾಷೆ ಅಲ್ಲ, ಅಶ್ಲೀಲವಾದ ಭಾಷೆಗಳು ಮಾತಾಡೋದು. ಕಾರಣ ಇವನ್ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ. ಇವನಿಗೆ ದಾಸತ್ವದಿಂದ ಹೊರಗಡೆ ಬಂದ ಮೇಲೇನು ಆತ್ಮಿಕ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ನೋಡ್ರಿ. ನಾವೆಲ್ಲ ಲೋಕ ಕಂಡು ಕ್ರಿಸ್ತನನ್ನು ಕಂಡವರು. ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡ್ರಿ. ದೇರ್ ಈಸ್ ಎ ಬಿಗ್ ಬ್ಲೆಸ್ಸಿಂಗ್ ಇಸ್ ವೇಟಿಂಗ್ ಫಾರ್ ಯು.
ದೊಡ್ಡ ಆಶೀರ್ವಾದ ನಿನಗಾಗಿ ಕಾಯ್ತಾ ಇದೆ. ದೊಡ್ಡ ಬಿಡುಗಡೆಗಳು ನಡಿಬೇಕಾಗಿದೆ. ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ. ತುಡ್ತಿತ್ತು ತೂತು ಚೀಲದಲ್ಲಿ ಹಾಕ್ದಂಗೆ. ನೀನು ಕಷ್ಟ ಬಿದ್ದು ನಿನ್ನ ಆರೋಗ್ಯ ನಷ್ಟ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ. ಇನ್ನು ಯಾವತ್ತು ಬುದ್ಧಿ ಕಳಿತೀಯ? ಸ್ವಲ್ಪ ಎಚ್ಚರ ಕೊಡ್ರಿ. ದೇವರು ತನ್ನ ಮಕ್ಕಳನ್ನ ಕರಿತಾನೆ, ನನ್ನ ಸುಖಿಯ ಪ್ರಜೆಗಳು, ನನ್ನ ಸ್ವಂತ ಜನ ಅಂತ. ಅಯ್ಯೋ, ನಾ ಇವರ ಕಷ್ಟವನ್ನು ನಾನು ಕಂಡೆ, ಇವರ ಕಣ್ಣನೀರನ್ನು ನಾನು ಕಂಡೆ, ಇವರ ಮೊರೆ ನನಗೆ ಕೇಳಿಸ್ತು. ನಾನು ಇವರನ್ನ ಬಿಡಿಸಿ ಹೊರಗಡೆ ಕರ್ಕೊಂಬಂದು ಹಾಲು ಜೇನು ಹರಿಯುವ ದೇಶದಲ್ಲಿ ಸುಕ್ಷೇಮವಾಗಿ ಇವ್ರನ್ನ ಆಶೀರ್ವಾದ ಮಾಡ್ತೇನೆ. ಇವರಿಗೆ ಬೇರೆ ಯಾವ ರಿಸೋರ್ಸ್ ಬೇಡ, ನಾನೇ ಅವರಿಗೆ ಸೋರ್ಸ್ ಆಗಿದ್ದು, ನಾನೇ ಅವರಿಗೆ ಮೂಲವಾಗಿದ್ದು, ಆಕಾಶದ ಜಲನಿಧಿಗಳನ್ನು ತೆರೆದು ಇವರಿಗೆ ಬೆಳೆಗೆ ಬೇಕಾದಂಥ, ಇವರ ದೇಶಕ್ಕೆ ಬೇಕಾದ ಬೆಳೆಗೆ ಬೇಕಾದಂಥ ಮಳೆಯನ್ನ ನಾನು ಆಕಾಶದ ಜಲನಿಧಿಗಳನ್ನು ತೆರೆದು ಮುಂಗಾರು ಹಿಂಗಾರು ಮಳೆಗಳನ್ನು ತಕ್ಕ ಕಾಲದಲ್ಲಿ ಕಳಿಸಿ ನನ್ನ ಜನರನ್ನು ಆಶೀರ್ವಾದ ಮಾಡ್ತೀನಿ ಅಂತ ದೇವರು ಹೇಳುವಾಗ, ವೇರ್ ಇಸ್ ದ ಪ್ರಾಬ್ಲಮ್? ಐ ಡೋಂಟ್ ನೋ ವೈ ಐ ಆಮ್ ಸ್ಪೀಕಿಂಗ್ ದಿಸ್. ಕೆಲವರು ಪ್ರಾರ್ಥನೆ ಮಾಡಲ್ಲ. They don't pray. Why? There is something, fear, rejection, disappointment, ನಿರಾಶೆ, ಭಯ. ಅಯ್ಯೋ ಬೇಡ ಬಿಡು, ಹಂಗೆ ಬದುಕೋಗೋಣ. ಸಮಯ ಭೇದವಿಲ್ಲದೆ ಕೃಪಾಸನದ ಬಳಿಗೆ ಬಂದು ಅಪ್ಪ ತಂದೆ ಅಂತ ಕರೆಯೋದಕ್ಕೆ ಮಕ್ಕಳ ಆತ್ಮವನ್ನು ನಮಗೆ ಅವನು ದಯಪಾಲಿಸಲಿಲ್ವಾ? ಎಲ್ಲಿಂದ ಬಂತು ಈ ಭಯ? ಕೆಲವರು ಪ್ರಾರ್ಥನೆ ಮಾಡೋದಕ್ಕೆ ಭಯ ಪಡ್ತೀರಾ. ದೇವರಿಂದ ದೂರ ಆಗಿದೆಯಾ ನೀನು, ಅದಕ್ಕೆ ನಿನಗೆ ಭಯ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣಗಳ ಆತ್ಮಗಳ ಹೊರತು ಏಡಿತನದ ಆತ್ಮವಲ್ಲ. ದೇವರು ನಮಗೆ ಧೈರ್ಯದ ದ ಸ್ಪಿರಿಟ್ ಆಫ್ ಬೋಲ್ಡ್ನೆಸ್ ಕೊಟ್ಟಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 3:20, ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾದದನ್ನು ನನ್ನ ದೇವರು ನನಗಾಗಿ ಮಾಡ್ತಾನೆ. ನಾನು ನಂಬಿಕೆ ಉಳ್ಳವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಕಮ್ ಆನ್, ಸ್ಟಾರ್ಟ್ ಪ್ರೇಯಿಂಗ್. ನಾಟಿ ಮಾಡ್ತವೆ, ಕೆಲವೊಂದೆಲ್ಲ ನಾಟಿ ಮಾಡ್ತಾರೆ. ಮುಂಗಾರು ಮಳೆ ಬಂದ್ಬಿಡುತ್ತೆ, ನಾಟಿ ಮಾಡಿಬಿಡ್ತಾರೆ. ಹಿಂಗಾರು ಮಳೆಗೆ ಪ್ರಾರ್ಥನೆ ಮಾಡಲ್ಲ. ಯಾಕಂದ್ರೆ ನಾಟಿ ಮಾಡಿದ್ದೀವಲ್ಲ, ಬೆಳೆ ಬಂದೇ ಬರುತ್ತೆ ಅಂತ. ಸಾರ್ ಮಳೆ ಬರಲಿಲ್ಲ, ಒಣಗೋಗುತ್ತೆ. ವಾಗ್ದಾನ ಕೇಳಿದ ತಕ್ಷಣ ಡಾಮ್ ಡೂಮ್, ದೇವ್ರು ಹೇಳಿದ್ದಾರೆ. ಅದರಲ್ಲೂ ಡೈಲಾಗ್, ಪಾಸ್ಟ್ ನೀವೇ ಹೇಳಿದ್ದೀರಾ ಅಂತಾರೆ. ಹೌದು, ನಾನು ಹೇಳಿದೆ, ನಿಮ್ಮ ಪ್ರಾರ್ಥನೆ ಮಾಡ್ದೇನೆ. ನಾಟಿ ಆಯಿತು, ಹಿಂಗಾರು ಮಳೆಗಾಗಿ ನೀನು ಪ್ರಾರ್ಥನೆ ಮಾಡ್ದೇನು? ಮಾಡ್ದ ನೋಡಿ, ಸ್ತೋತ್ರನೇ ಹೇಳಲಿಲ್ಲ. ಮೌನಂ ಸಮ್ಮತಂ ಅಂತ ಪ್ರವಾದಿಗಳು ಬಂದು ತಲೆ ಮೇಲೆ ಕೈ ಇಟ್ಟು ಅಲ್ಲಾಡಿಸಿ ಆಲೋಚನೆ ಹೇಳಿ ನಿನ್ನ ತಲೆಯಲ್ಲಿರೋ ಕೂದಲು ಉದುರ್ತೇವೆ ವಿನಃ ನಿನಗೆ ಬಿಡುಗಡೆ ಆಗಲಿಲ್ಲ. ಯಾಕಾಗಲಿಲ್ಲ? ಪ್ರವಾದಿ ಹೇಳಿದ್ರು. ಹೌದು, ಪ್ರವಾದಿ ಪ್ರವಾದಿ ಇಸ್ ಮೌತ್ ಪೀಸ್ ಆಫ್ ಗಾಡ್. ದೇವರು ಹೇಳಿದ್ರು. ನೀನು ಪ್ರಾರ್ಥನೆ ಮಾಡ್ದ, ನೀನು ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡ್ದ. ಮುಂಗಾರು ಮಳೆ ದೇವರು ಕೊಟ್ಟನು, ನಾಟಿ ಹಾಕಿದನು. ಆ ಬೆಳೆ ಫಸಲು ಕುಯ್ಯೋವರೆಗೂ ಪ್ರಾರ್ಥನೆ ಮಾಡುವ ದೇವ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇನೆ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ಇಟ್ ಈಸ್ ವೆರಿ ಸಿಂಪಲ್. ಮರಿಬೇಡ್ರಿ, ಹಿಂಗಾರು ಮಳೆಗಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕು? ಪರಿಸ್ಥಿತಿ ಏನು, ಎಲ್ಲಿದ್ದರು, ಎಲ್ಲಿ ಕರ್ಕೊಂಬಂದರು?
ಏನು ವಾಗ್ದಾನ ಮಾಡಿದನು, ಯಾವ ಆಜ್ಞೆಯನ್ನು ಕೊಟ್ಟನು, ಅದರ ಪ್ರಕಾರ ದೇವರು ಮಳೆ ಸುರಿಸ್ತಾನೆ. ಇವತ್ತು ನಿಮ್ಮ ಮನೆಗೆ ಮಳೆ ಬೇಕಾ? ನಿಮ್ಮ ಜೀವನಕ್ಕೆ ಮಳೆ ಬೇಕಾ? ಆಶೀರ್ವಾದ. ದಟ್ ಈಸ್ ಕಾಲ್ಡ್ ಶವರ್ಸ್ ಆಫ್ ಬ್ಲೆಸ್ಸಿಂಗ್ಸ್. ಜಕರಿಯನ ಪ್ರವಾದನೆ ಗ್ರಂಥ 14:17. ಲೋಕದ ಸಮಸ್ತ ಕುಲದಲ್ಲಿ ಯಾವ ಕುಲದವರು ಸೇನಾಧೀಶ್ವರನಾದ ಯೆಹೋವನೆಂಬ ರಾಜಾದಿರಾಜನನ್ನು ಆರಾಧಿಸುವುದಕ್ಕೆ ಬರೋದಿಲ್ವೋ ಅವರಿಗೆ ಮಳೆ ಬರೋದಿಲ್ಲ. ಆರಾಧನೆ ತಪ್ಪಿಸ್ಕೊತೀರಲ್ಲ, ಆ ಅಣ್ಣಂದಿರಿಗೆ ಇದು, ಆ ಅಕ್ಕಂದಿರಿಗಿದು. ಸ್ವಲ್ಪ ನಿದ್ದೆ, ಕೊಂಚ ನಿದ್ದೆ, ಇನ್ನು ಸ್ವಲ್ಪ ಮಂಪ್ರ, ಅಯ್ಯೋ ನಿದ್ದೆ ಮಾಡು, ನಿನಗೆ ಅರ್ಕಲು ಬಟ್ಟೆ ಉಡಿಸ್ತಾನೆ ದೇವರು. ಮೊದಲನೇ ಆದ್ಯತೆ ದೇವ್ರಿಗೆ ಕೊಡು. Showers of blessings.